ನಮಸ್ಕಾರ. ಚಂದದ ಹರಟೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಇವತ್ತಿನ ಚರ್ಚೆಯ ವಿಷಯ ಬಹಳ ಆಕರ್ಷಕವಾಗಿದೆ. ಕೆಲಸ ಮಾಡೋರೇ ಜಾಸ್ತಿ ಬಯಸ್ಕೋತಾರೆ. ಹೋಟ್ಲಲ್ಲಿ ಪಾತ್ರೆ ತೊಳೆಯೋವನೇ ಲೋಟ ಹೊಡೆಯುತ್ತಾನೆ. ಹೀಗಾಗಿ ಪಾಪದವರು ಯಾರು ಪಾಪದವರು, ಗಂಡೋ ಹೆಣ್ಣೋ? ಈ ಒಂದು ವಿಷಯವನ್ನು ಚರ್ಚೆಗೆ ತರ್ತಾ ಇದ್ದೀವಿ. ಚರ್ಚಾಪಟುಗಳನ್ನ ನಾನು ಪರಿಚಯ ಮಾಡಿಕೊಡ್ತೀನಿ. ಹೌದು, ಪಾಪದವರು ಯಾರಪ್ಪ ಅಂದರೆ ಗಂಡಸರಿಗಿಂತ ಪಾಪ ಮಾಡಿದವರು ಇಲ್ಲ ಅಂತ ಹೇಳಲಿಕ್ಕೆ ನಾವು ನಾಟಕಕಾರ ವೈ.ವಿ. ಗುಂಡೂರಾವ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆಯೇ ಅವರಿಗೆ ಸಾಥ್ ಕೊಡೋಕ್ಕೆ ಅವರ ಪಕ್ಕದಲ್ಲಿರ್ತಕ್ಕಂಥ ಮತ್ತೊಬ್ಬರು ಉಮೇಶ್ ಅಂತ ಶಿವಮೊಗ್ಗದಿಂದ ಬಂದಿರತಕ್ಕಂಥ ಮೇಷ್ಟ್ರು, ಪಾಪದವರು ಗಂಡಸರು, ಇದ್ರಲ್ಲಿ ನಾನು ಸೇರ್ತೀನಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಗಂಡಸರು ಬಿಟ್ಟಾಕಿ ಸ್ವಾಮಿ, ಪಾಪದವರು ಬೇರೆ ಯಾರೂ ಅಲ್ಲ, ಅದು ಕೇವಲ ಹೆಂಗಸರಿಗೆ ಮಾತ್ರ ಸೀಮಿತ ಅಂತ ಒಪ್ಪಿರ್ತಕ್ಕಂತಹ ನೋಡಿರ್ತಕ್ಕಂತಹ ಡೊಂಡಿರಾಜ್, ಕವಿಗಳಾದ ಡೊಂಡಿರಾಜರು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೂ ಮತ್ತೊಬ್ಬರು, ಹೌದು ಹೆಂಗಸರೇ ಪಾಪದವರು ಅಂತ ಹೇಳಲಿಕ್ಕೆ ಡಾಕ್ಟರ್ ಕೆ.ಪಿ. ಪುತ್ತೂರಾಯರು, ಅವ್ರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಇಲ್ಲಿ ಪಾಪದವರು ಯಾರು ಅಂತಂದರೆ ಪಾಪ ಮಾಡಿದವರು ಅಂತಲ್ಲ ನಾನು ಹೇಳ್ತಾ ಇರೋದು, ವಿಪರೀತ ಜವಾಬ್ದಾರಿಯನ್ನು ಹೊತ್ತುಕೊಂಡು ಕಡೆಗೆ ಬೈಗಳಿಗೆ ಗುರಿಯಾಗ್ತಕ್ಕಂಥವ್ರು. ಅಂಥವ್ರು ನಾವು ನೋಡಿದ್ದೀವಿ. ಒಂದು ಸಣ್ಣ ಉದಾಹರಣೆ ಕೊಡೋದಾದರೆ, ಝೂನಲ್ಲಿ ಕ್ಯೂರೇಟರ್ ಅಂತ ಒಬ್ರು ಇರ್ತಾರೆ. ಆ ಕ್ಯೂರೇಟರು ಆ ಝೂ ಇನ್ಚಾರ್ಜ್ ಪೂರ್ತಿಯಾಗಿ. ಕರಡಿ ನೋಡ್ಕೊಳ್ಳೋಕ್ಕೊಬ್ಬ, ಕೋತಿ ನೋಡ್ಕೊಳ್ಳೋಕ್ಕೊಬ್ಬ, ಆನೆ ನೋಡ್ಕೊಳ್ಳೋಕೆ ಬೇರೆ ಬೇರೆಯವರು ಇರ್ತಾರೆ. ಬಟ್ ಎಲ್ಲಿ ಯಾವ ಪ್ರಾಣಿಗೆ ತೊಂದರೆ ಆದರೂ ಕೂಡ ಅದರ ತಲೆಗೆ ಬರೋದು ಕ್ಯೂರೇಟರ್ ತಲೆಗೆ ಬರುತ್ತೆ. ಅವ್ರು ಆಫ್ರಿಕಾದಿಂದ ತರಿಸಿರೋ ಕೋತಿಗಳು ಸಂತಾನ ಆಗಲಿಲ್ಲ ಅಂದರೆ ಕ್ಯೂರೇಟರ್ನ ಬೈತಾರೆ, ಯಾಕ್ರಿ ಮರಿಗಳಾಕಿಲ್ಲ, ಸರಿಯಾಗಿ ನೋಡ್ಕೋತಾ ಇಲ್ಲ ಅಂತ ಕ್ಯೂರೇಟರ್ನೇ ಬೈತಾರೆ. ಇವೊಂದು ಅದರಲ್ಲಿ ಏನು ಪಾತ್ರ ಇರಲ್ಲ. ಸೊ ಈ ಥರ ನನಗೆ ಒಂದು ಲೇಖನ ನೆನಪಾಗ್ತಾ ಇದೆ. 1980ರಲ್ಲಿ ನಾನು ಬರೆದ ಲೇಖನ. ಮೈಸೂರು ಝೂಯಿಂದ ಒಂದು ಚಿಂಪಾಂಜಿ ತಪ್ಪಿಸ್ಕೊಂಡು ಹೋಗ್ಬಿಟ್ಟಿತ್ತು. ಅದನ್ನು ಬೇಸ್ ಮಾಡಿಕೊಂಡು ಒಂದು ಪ್ರಬಂಧ ಬರೆದೆ. ಅದು ತಪ್ಪಿಸ್ಕೊಂಬಂದ್ಬಿಡುತ್ತೆ, ಮನೆಗಳ ಮೇಲೆ ಬಂದ್ಬಿಡುತ್ತೆ. ನಮ್ಮ ವಿಶಾಲು ಮನೆಗೂ ಬರುತ್ತೆ. ಅದು ಮನೆ ಒಳಗಡೆ ಎಂಟ್ರಿ ಆಗಿಬಿಡುತ್ತೆ. ಆ ಚಿಂಪಾಂಜಿ ವಿಶಾಲು ಇರ್ತಾಳೆ, ಬನ್ನಿ ಬನ್ನಿ ಎಲ್ಲಿಂದ ಬಂದ್ರಿ? ಝೂಯಿಂದ ತಪ್ಪಿಸ್ಕೊಂಬಂದೆ. ಯಾಕೆ? ಅಯ್ಯೋ ಅಲ್ಲಿ ಸರಿಯಾಗಿ ನಾನು ನೋಡ್ತಾ ಇಲ್ಲ, ನಮ್ಮ ರಿಲೇಟಿವ್ಸ್ ಎಲ್ಲ ಫ್ರಾಂಕ್ಫರ್ಟಲ್ಲಿದ್ದಾರೆ, ನಾನು ಅಲ್ಲಿಗೆ ವಾಪಸ್ ಹೋಗ್ಬಿಡ್ತೀನಿ, ಸ್ವಲ್ಪ ರಕ್ಷಣೆ ಕೊಡಿ ಅಂದಾಗ ಅವಳು ಈ ಟೀ ತಂದು ಕೊಡ್ತಾಳೆ ಕಪ್ಪು ಸೊಸರಲ್ಲಿ. ಈ ಚಿಂಪಾಂಜಿ ಮನುಷ್ಯರು ಕುಡ್ದಂಗೆ ಟೀ ಕಾಫಿ ಎಲ್ಲ ಕುಡಿದು ಹೋಗಿ ಸಿಂಕಲ್ಲಿ ಕಾಫಿ ಆ ಟೀ ಕಪ್ನೆಲ್ಲನೂ ಕ್ಲೀನಾಗಿ ತೊಳೆದು ಒರೆಸಿ ಅಲ್ಲಿಡುತ್ತೆ. ಹೆಂಡತಿ ಗಂಡನ ಬೈತಾಳೆ, ನೋಡ್ರಿ ಅದು ನೋಡಿ ಕಲ್ತ್ಕೊಳ್ರಿ, ನೀವು ಕುಡಿದಿರೋ ಟೀ ಕಪ್ ಅಲ್ಲೇ ಬಿಟ್ಟಾಕ್ತೀರಾ, ಅದನ್ನ ನೋಡಿ ಕಲ್ತ್ಕೊಳ್ಳಿ ಅಂತ. ಆಮೇಲೆ ಫಾರಿನ್ ವಿಷಯಗಳೆಲ್ಲ ಬರುತ್ತೆ. ಇದು ಗೊತ್ತಾಗ್ಬಿಡುತ್ತೆ ಇವರಿಗೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ. ಈ ಮನೆಗೆ ಬರುತ್ತೆ ಅಂತ ಅವಳು ಒಂದು ಲಾರಿ ತಂದುಬಿಡ್ತಾರೆ, ನೆಟ್ ತಂದುಬಿಡ್ತಾರೆ. ಬಲೆ ಸಾಯಂಕಾಲ 6-6:30 ಗಂಟೆ ಕತ್ಲು ಕಳಿಸಿ ಆಚೆಗೆ ಅಂತಾರೆ. ಆಚೆ ಹೋದರೆ ಹಿಡ್ಕೊಂಡು ಹೋಗ್ತಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು. ವಿಶಾಲುಗೆ ಇಷ್ಟ ಇಲ್ಲ, ಆದರೂ ಬಲವಂತಕ್ಕೆ ಆಚೆ ಬರುತ್ತೆ. ಅದು ವಿಶ್ವನೂ ಬರ್ತಾನೆ, ವಿಶ್ವನಿಂದ ಅದು ಬಚ್ಚಿಟ್ಕೊಳ್ಳುತ್ತೆ. ವಿಶ್ವ ತಳ್ತಾನೆ, ಆ ಕಡೆ ಹೋಗುತ್ತೆ. ಹೀಗೆ ವಿಶ್ವ ಮತ್ತು ಆ ಒಂದು ಚಿಂಪಾಂಜಿ ಆಟ ಆಡಿಸುತ್ತೆ ಅವ್ರನ್ನ. ಬಲೆ ಹಾಕ್ತಾರೆ, ಸಿಕ್ಕಾಕೊಳ್ಳುತ್ತೆ, ಲಾರಿಯಲ್ಲಿ ಹಾಕ್ಕೊಂಡು ಹೊರಟೋಗ್ತಾರೆ. ವಿಶಾಲೋಗ ಎಷ್ಟು ಚೆನ್ನಾಗಿ ಮಾತಾಡ್ತಿತ್ತು ಚಿಂಪಾಂಜಿ, ಮಾತು ಸಹ ಆಡುತ್ತದು ಅಂತ ದುಃಖ ಪಡ್ತಾಳೆ. ತಕ್ಷಣ ಒಂದು ಧ್ವನಿ ಬರುತ್ತೆ, ಭಾಳ ಅನ್ಯಾಯ ನಿಮ್ಮ ಗಂಡನ ಕರ್ಕೊಂಡೋಗಿದ್ದು ಅಂತ. ನೋಡಿದ್ರೆ ಅಲ್ಲೇ ಇರುತ್ತೆ ಚಿಂಪಾಂಜಿ, ಆ ಕತ್ತಲಲ್ಲಿ ವಿಶ್ವನ್ನ ತುಂಬ್ಕೊಂಡು ಹೋಗ್ಬಿಟ್ಟಿರ್ತದೆ. ಆಯ್ತಾ, ಈಗೇನು ಮಾಡೋದು ಅಂತ ಗಾಬರಿ ಆಗ್ತಾಳೆ. ಅಲ್ಲೊಂದು ಸೆಂಟೆನ್ಸ್ ಬರುತ್ತೆ, ಗಮನಿಸ್ಬೇಕು. ಬೇರೆ ದಾರಿ ಇಲ್ಲ ಅಕ್ಕ, ನಾನು ಹೋಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸರೆಂಡರ್ ಆಗ್ತೀನಿ, ನಿಮ್ಮ ಗಂಡನ ಕಳಿಸ್ಕೊಡ್ತೀನಿ ಅಂತ ಹೇಳ್ತದೆ. ಹಾರ್ಟ್ ಟಚಿಂಗ್ ಅದು. ಸೊ ಇಂತಹ ಪ್ರಾಣಿಗಳು ನೋಡ್ತಕ್ಕಂಥ ಕ್ಯೂರೇಟರ್ನ ಪ್ರಾಣಿಗಿಂತ ಕಡೆಯಾಗಿ ನೋಡ್ತಾರೆ. ಪಾಪದ ವ್ಯಕ್ತಿ ಅಂದರೆ ಅವನು. ಹೀಗಾಗಿ ಇದೊಂದು ಎಕ್ಸಾಂಪಲ್ ಅಷ್ಟೇ. ಈ ತರಹ ಹೆಚ್ಚು ಜವಾಬ್ದಾರಿ ಹೊತ್ಕೊಂಡು ಎಲ್ಲ ಜನಗಳಿಂದನೂ ಬಯಸ್ಕೊಳ್ತಕ್ಕಂತಹ ವ್ಯಕ್ತಿ, ಅದು ಗಂಡಾಗಿರ್ಬೋದು ಹೆಣ್ಣಾಗಿರ್ಬೋದು. ಸೊ ಇಂತಹ ಉದಾಹರಣೆಗಳು ಹೇರಳವಾಗಿ ನಿಮ್ಮಲ್ಲೂ ಇದೆ. ನಿಮ್ಮ ದೃಷ್ಟಿಯಲ್ಲಿ ಯಾರು ಪಾಪ ಮಾಡಿದ್ದಾರೆ, ಪಾಪದ ವ್ಯಕ್ತಿ ಯಾರು ಅಂತ ನೀವು ಶುರು ಹಚ್ಕೋಬೋದು. ಗಂಡು ಅಂತ ಹೇಳಿದ್ದೀರಾ, ನೀವು ಅದ್ರ ಬಗ್ಗೆ ಮಾತಾಡಿ. ಹೌದು, ಕರೆಕ್ಟ್. ನೀವು ಹೇಳ್ದಂಗೆ ಗಂಡಾಗಿರ್ಬೋದು ಹೆಣ್ಣಾಗಿರ್ಬೋದು ಅಂತ ನಾವು ಒಪ್ಕೊಳ್ಳಲ್ಲ, ಗಂಡೇ ಆಗಿರ್ಬೋದು ಅಂತ.
ಯಾಕೆಂದ್ರೆ ನೀವು ಹೇಳಿದ ಉದಾಹರಣೆಗಳು ತೊಗೊಂಡ್ರೆ ಚಿಂಪಾಂಜಿಗಿಂತ ಕಡೆ ಆಗ್ಬಿಟ್ಟಿದ್ರೆ ಇನ್ನೇನು ಹೆಂಗಿದೆ, ಚಿಂಪಾಂಜಿಗಿಂತ ಕಡೆಯಾಗಿ ಎಲ್ಲ ಮಾಡ್ಕೊಂಡ್ರು ಆ ಕ್ಯೂರೇಟರ್ನ ಹೇಗೆ ನೋಡ್ಕೊಳ್ತಾರೆ, ಎಲ್ಲ ಪ್ರಾಣಿಗಳನ್ನು ಮ್ಯಾನೇಜ್ ಮಾಡೋ ಅಂಥವನನ್ನ ಅಲ್ಲೋಗಿ ನಿಮ್ಗೇನು ಗೊತ್ತಾಗಲ್ಲ, ನೀವು ಪ್ರಾಣಿ ಮ್ಯಾನೇಜ್ ಮಾಡೋಕ್ಕೆ ಸರಿ ಝೂನಲ್ಲೇ ಇರಬೇಕಾಗಿತ್ತು ಅಂತ ಮನೆಗೆ ಬಂದು ಬಯಸ್ಕೊಳ್ತಾನಲ್ಲ ಅವನು. ನಮ್ಮ ಸ್ನೇಹಿತರೊಬ್ಬರು, ನಿಮಗೆಲ್ಲ ಸ್ನೇಹಿತರು ರಾಮನಾಥ್ ಅಂತ ಸುಧಾದಲ್ಲಿ ಕ್ವಶನ್ ಆನ್ಸರ್ ಕೊಡ್ತಾರೆ. ಅವರಿಗೆ ಒಬ್ಬರು ಪ್ರಶ್ನೆ ಕೇಳಿದ್ರಂತೆ, ಸರ್ ನಾನೊಂದು ಹಕ್ಕಿ ಸಾಕಬೇಕು ಅಂತಿದ್ದೀನಿ, ಕಾಗೆ ಸಾಕಲೋ ಗೂಬೆ ಸಾಕಲೋ ಅಂತ ಕೇಳಬೇಕು. ಅದಕ್ಕೆ ಇವರು ಉತ್ತರ ಹೇಳ್ತಾರೆ, ನೀವು ಕಾಗೆನೇ ಸಾಕಿ, ಹೆಂಗಿದ್ರು ನಿಮ್ಮ ಹೆಂಡತಿ ಗೂಬೆ ಸಾಕ್ತಾ ಇದ್ದಾರಲ್ಲ ಅಂತ. ಸೊ ಇದು ಮನುಷ್ಯನ ಪರಿಸ್ಥಿತಿ. ಎಷ್ಟೆಲ್ಲ ಕಷ್ಟಪಟ್ಟರು ಅವ್ನು ಮಹಾ ದೊಡ್ಡ ಆಫೀಸರ್ ಆಗಿರ್ತಾನೆ, ಎಕ್ಸಿಕ್ಯೂಟಿವ್ ಆಗಿರ್ತಾನೆ, ಮನೇಲಿ ಮಾತ್ರ ಗೂಬೆ. ಮನೆಯಲ್ಲ ಆಫೀಸ್ನಲ್ಲೂ ಗೂಬೆ. ಯಾವನ್ರಿ ನಿಮ್ಗೆ ಕೆಲಸ ಕೊಟ್ಟಿದ್ದು, ಇವನೇ ಕೊಟ್ಟಿರೋದು ಕೆಲಸ. 4 ಅಕ್ಷರ ಡ್ರಾಫ್ಟ್ ಮಾಡೋಕ್ಕೆ ಬರಲ್ವಲ್ರಿ, ಏನ್ರಿ ನಿಮಗೆ ಅಂತ ನಮ್ಮನ್ನು ತೊಗೊಂಡು ನಾವು ಒದ್ದಾಡಬೇಕು ಅಂತ ಅಲ್ಲಿ ಬಾಸ್ ಹತ್ರ ಬಯಸ್ಕೋಬೇಕು, ಮೂಲೆ ಬಯಸ್ಕೋಬೇಕು, ಎಲ್ಲ ಕಡೆನೂ ಉಗಿಸ್ಕೊಳ್ಳೋದೇ ಆಗೋಯ್ತು ನಮ್ಮ ಗಂಡಸಿರ ಜೀವನ ಅನ್ನೋದು. ಭಾಳ ಲೈಫ್ನೊಳಗೆ ಚಿಕ್ಕ ವಯಸ್ಸಿನಿಂದ ನಮ್ಗೆ ಗೊತ್ತಾಗಲ್ಲ. ಮನುಷ್ಯ ಸುಮಾರು 80 ವರ್ಷ ಬದುಕ್ತಾನೆ ಅಂತ ಇಟ್ಕೊಳ್ಳಿ. ಏನಾದರೂ ಮಾಡೋಕ್ಕೆ ಹೋದರೆ ಗಂಡು ಚಿಕ್ಕ ಹುಡುಗ ಇದ್ದಾಗ ತಾಯಿ ಹೇಳ್ತಾಳೆ, ಸುಮ್ಮನೆ ಮುಟ್ಬೇಡ, ನಿನಗೆ ಗೊತ್ತಾಗಲ್ಲ ಅಂತಾಳೆ. ಸರಿ ಆಯ್ತಮ್ಮ ಸುಮ್ಮನೆ ಹೋದ್ರೆ, ಆಮೇಲೆ ನೆಕ್ಸ್ಟು ಮದುವೆ ಆಗಿ ಬಂದು ಅಂತಂದ್ರೆ ಏನಾದ್ರು ಮಾಡೋಕ್ಕೆ ಹೋದರೆ ಸುಮ್ಮನೆ ಕೂತ್ಕೊಳ್ರಿ, ನಿಮಗೇನು ಗೊತ್ತಾಗಲ್ಲ ಅಂತ ಹೆಂಡ್ತಿ ಬೈತಾಳೆ. ಆಮೇಲೆ ವಯಸ್ಸಾಗಿ ರಿಟೈರ್ ಆದಮೇಲೆ ಏನಾದ್ರು ಮಾಡೋಕ್ಕೆ ಏನಾದ್ರು ಸಜೆಷನ್ ಕೊಡೋಕ್ಕೋದ್ರೆ ಮಕ್ಕಳು ಬೈತಾರೆ, ನಿಮಗೇನು ಗೊತ್ತಾಗಲ್ಲ ಅಂತ. ಯಾವಾಗ ಗೊತ್ತಾಗತ್ತೆ ಅಂತ ನಮ್ಮ ಜೀವನ ಗೊತ್ತೇ ಆಗದೆ ಇರೋ ಹಂಗೆ ಮನುಷ್ಯ ಕಳೆದೋಗ್ಬಿಡ್ತಾರೆ ಜೀವನದಲ್ಲಿ ಎಲ್ಲರೂ ಅಲ್ವಾ. ಗೊತ್ತಾಗಲ್ಲ ಅಂತಲ್ವಾ. ಇಡೀ ಪ್ರಪಂಚ, ಮನೆ ತೊಗೊಳ್ಳಿ ಫಾರ್ ಎಕ್ಸಾಂಪಲ್, ಮನೆಯಲ್ಲಿ ಇವಾಗ ಯಾರ್ದಾದ್ರು ರೆಕಮೆಂಡೇಷನ್ ಮಾಡಬೇಕಾದ್ರೆ ಉಮೇಶ್ ಅವ್ರು ನೋಡಿ ಅಲ್ಲಿ ಹೋಗಿ ಡುಂಡಿರಾಜ್ ಅವ್ರು ಮೀಟ್ ಮಾಡಿ, ನಾನು ಹೇಳಿದೆ ಅಂತೇಳಿ ನಿಮಗೆ 10,000 ರೂಪಾಯಿ ಕೊಡ್ತಾರೆ ಅಂದರೆ, ನಾನು ಹೋಗಿ ಸಾರಿ ನಮಗೆ ಉಮೇಶ್ ಗೌಡ್ರು ಕಳಿಸಿದ್ರು, ಅವ್ರು ಹೇಳಿದೆ ಅಂತ ಹಿಂಗೆ ಹೋದಾಗ ನನ್ನನ್ನು ಕುರ್ಚಿ ಮೇಲೆ ಕೂಡಿಸಿ ರೆಸ್ಪೆಕ್ಟ್ ಕೊಡ್ತಾರೆ. ನೀವು ಹೇಳಿದ್ರಿಂದ ಅಂದರೆ ನಿಜವಾಗಲೂ ನನಗೆ ರೆಸ್ಪೆಕ್ಟ್ ಸಿಕ್ಕಿದ್ದು ಯಾರಿಂದ, ಇವರಿಂದ. ಹಂಗೆ ಹೆಂಡ್ತಿ ಹೇಳ್ತಾಳೆ, ನೀವು ಹೋಗಿ ಹೇಳಿ ನಾನೇ ಮನೆ ಯಜಮಾನ ಅಂತ, ಹಾಗೆ ನಾವೇ ಮನೆ ಯಜಮಾನರು ಅಂತ. ಹಿಂಗೆ ಅದಕ್ಕೆ ಇಂಗ್ಲೀಷ್ನಲ್ಲಿ ಹೇಳೋದು, ಐ ಆಮ್ ದ ಬಾಸ್ ಇನ್ ಮೈ ಹೌಸ್, ಐ ಹ್ಯಾವ್ ಮೈ ವೈಫ್ ಪರ್ಮಿಷನ್ ಟು ಸೇ ಸೊ ಅಂತ ಅಲ್ವಾ. ಯಾಕೆ ಹೇಳ್ತಾರೆ ಅಂದರೆ ಐ ಹ್ಯಾವ್ ಮೈ ವೈಫ್ ಪರ್ಮಿಷನ್. ಅಲ್ಲದೆ ಯಾವನು ಹೇಳ್ದೋ ನಿಮಗೆ, ಕೈಲಾಸಂ ನಾಟಕದಲ್ಲಿ ಒಂದು ಕಡೆ ಬರುತ್ತೆ, ಮನೇಲಿ ಗಂಡ ಕೂತಿರ್ತಾನೆ, ತಾಯಿ ಯಜಮಾನ್ರು ಇದ್ದಾರೆ ರಾಮಣ್ಣವ್ರು ಇದ್ದಾರೆ ಯಜಮಾನ್ರು ಅಂತ ಬಾಗಿಲು ತಟ್ತಾ ಇರ್ತಾನೆ. ತಾಯಿ ಹೇಳ್ತಾಳೆ, ಯಾರೋ ಗೊತ್ತಿಲ್ಲ ಪಾಪ, ಯಜಮಾನ್ರಿದಾರಿಯೇ ಯಜಮಾನರು ರಾಮಣ್ಣವರು ಯಜಮಾನರು ಅಂತಾನೆ. ಅವನು ಗೊತ್ತಿಲ್ಲ ಯಜಮಾನಿಕೆ ರಾಮಣ್ಣಂದು ಅಂತ ತಿಳ್ಕೊಂಡಿದ್ದಾನೆ. ಹೋಗೋ ಅಲ್ಲಿ ಬಂದು ನಿನ್ನ ಹೆಂಡ್ತಿನ ಅಡುಗೆ ರೂಮಿಗೆ ಕರ್ಕೊಂಡೋಗಿ ತೋರಿಸಿ, ಬೋಳಿಸಿದ್ದು ನಿನ್ನ ಮೀಸೆನ ಅವಳು ತುಟಿಗೆ ತಗಲಿಸಿ ತೋರಿಸು ಮನೆ ಯಜಮಾನಿಕೆ ಯಾರ್ದು ಅಂತ. ಮೂಢ ಅಂತ ತಿರ್ಗಾ ಬೈಯೋದು ಆ ಹೆಂಡ್ತಿನೇ, ತಾಯಿ. ಇಂದಿನ ಮಡದಿಯೇ ಮುಂದಿನ ಅಜ್ಜಿ ತಾಯಿ, ಅವಳ ಕೈಲಲ್ಲೂ ಬಯಸ್ಕೊಳ್ತಾ ಇರಬೇಕಲ್ಲ. ಗೃಹಿಣಿ ಮದುವೆ ಮಾಡಿಕೊಂಡು ನಾನೇ ಮನೆ ಕಟ್ಟಿಸಿ ಎಲ್ಲ ಮಾಡಿ ಮಾಡಿದ್ರು ಹೆಸರು ಮಾತ್ರ ಹೆಂಡ್ತಿಗೆ ಗೃಹಿಣಿ, ಗೃಹ ಮುಚ್ಯತೆ. ಅಂದರೆ ನಿಜವಾದ ಗೃಹ ಅಂತ ಅನ್ನಿಸ್ಕೋಬೇಕಾದ್ರೆ ಅದು ಗೃಹಿಣಿಯಿಂದ. ಸಾ ಭಾರ್ಯ ಯಾ ಗೃಹೇ ದಕ್ಷ, ಯಾರು ಗೃಹನ ದಕ್ಷತೆಯಿಂದ ನಿಭಾಯಿಸ್ತಾಳೋ ಅವಳೇ ಭಾರ್ಯ ಅಂತ ಈಗ ಹೆಸರು ಕೊಟ್ಟಿದ್ದಾರೆ. ಬಟ್ ಗಂಡಸರಿಗೆ ಮಾತ್ರ ಗೃಹಸ್ಥ ಅಂದರೆ ಅರ್ಥ ಏನು, ಗೃಹದಲ್ಲಿ ಇರೋನು ಅಷ್ಟೇ, ಅವನಿದ್ದಾನೆ, ಅವರಿಲ್ಲ ಹೋಗಿ ಇನ್ ಔಟ್ ಅಂತ ಬೋರ್ಡ್ ಹಾಕ್ತಾಯಿದ್ರು ಹಿಂದಿನ ಕಾಲದಲ್ಲಿ. ಸೋ ನರಸಿಂಹಯ್ಯ ಇನ್ ಔಟ್ ಅಂತ ಹಿಂಗೆ ಅಂದ ತಕ್ಷಣ ಹಿಂಗೆ ನಮ್ಮ ವೈಎನ್ಕೆ ಹೇಳ್ತಿದ್ರು. ಅವ್ರು ಯಾವಾಗಲೂ ಅವ್ರ ಮನೆಯಲ್ಲಿ ಬಾಟ್ಲು ಪಾರ್ಟಿ ಮಾಡ್ತಾ ಇದ್ದಾಗ ಇನ್ ಔಟ್ ಅನ್ನೋದನ್ನು ಅವ್ರ ಮನೇಲಿ ಇದ್ದಾಗ್ಲೂ ಇನ್ ಅಂತಿರ್ತಂತೆ. ಏನು ಸರ್ ಯಾವಾಗಲೂ ಇನ್ ಅಂತಿರುತ್ತಲ್ಲ, ಯಾಕೆ ಔಟ್ ಅಂತ ಇರೋದೇ ಇಲ್ವಲ್ಲ, ನಾವು ಯಾವತ್ತೂ ಔಟ್ ಆಗಲ್ಲ ಅಂತಿದ್ರು ಅವರು. ಅಂದರೆ ಮದುವೆ ಆಗದೇ ಇರೋರು ಬ್ಯಾಚುಲರ್ ಆಗಿರೋರು ಔಟ್ ಆಗೋದೇ ಇಲ್ಲ, ಆದರೆ ಮದುವೆ ಆಗಿರೋರೆಲ್ಲ ಯಾವಾಗಲೂ ಔಟು. ಸುಮ್ಮನೆ ಬ್ಲೇಮ್. ಅಲ್ಲಿ ಹೋಗಿ ನಿಮ್ಗೇನೂ ಗೊತ್ತಾಗಲ್ಲ, ಹೆಂಡ್ತಿನ ಕರ್ಕೊಂಡು ಹೋಗ್ತಾನೆ ಅದು ಪರ್ಚೇಸ್ ಮಾಡೋಕ್ಕೆ, ಅವಳು ಸೆಲೆಕ್ಟ್ ಮಾಡ್ತಾರೆ, ಇವನು ಉಗುರು ಕಷ್ಟ ನಿಂತ್ಕೊಂಡಿರ್ತಾನೆ. ರೀ ಈ ಸೀರೆ ನಂಗೆ ಮುಖಕ್ಕೆ ಮ್ಯಾಚ್ ಆಗತ್ತಾ, ಚೆನ್ನಾಗಿದೆ ತಗೋ, ಅದಕ್ಕೇನಂತೆ. ಈ ಸೀರೆ ಇದೆ, ಅದು ತಗೋ ಪರವಾಗಿಲ್ಲ, ಅದು ತಗೊಳ್ಳ, ಇಲ್ಲ ಅದಲ್ಲ, ಇದು ಹಿಂಗೆ ಒದ್ದಾಡಿಕೊಂಡು ನಿಮ್ಗೇನು ಗೊತ್ತಾಗಲ್ಲ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಲ್ಲ ಶಾಪಿಂಗ್ಗೆ, ನಿಮ್ಮನ್ನು ಸೆಲೆಕ್ಷನ್ ಕರ್ಕೊಂಡು ಹೋಗೋ ಬದಲು ನಮ್ಮ ಮನೆ ಕೆಲಸದೊಳು ಲಕ್ಷ್ಮಿನೇ ಕರ್ಕೊಂಡು ಹೋಗ್ಬೇಕಾಗಿತ್ತು ಅಂತ ಅಲ್ಲಿ ಬಯಸ್ಕೊಳ್ತಾನೆ. ಬಿಲ್ ಮಾತ್ರ 5,000 10,000 ಕೊಡ್ಕೊಂಡು ಹಿಂಗೆ ಹೋಗೋಣ. ಈ ಸಲ ಅವನು ಹೆಂಡ್ತಿಗೆ ಮಾಡೋಕ್ಕೆ ಕರ್ಕೊಂಡೋದ್ ಶಾಪಿಂಗ್ ಕರ್ಕೊಂಡೋಗಕ್ಕೆ, ನಿನ್ನ ಮುಖಕ್ಕೆ ತುಂಬ ಚೆನ್ನಾಗಿ ಮೇಕಪ್ ಎಲ್ಲ ಮಾಡ್ಕೊಂಡಿದ್ಲು, ಸೀರೆ ತಗೋ, ಈ ಕಲರ್ ತಗೋ, ಈ ರೆಡ್ ಬ್ಲೂ ಇರುತ್ತಲ್ಲ ಇದು ನಿನ್ನ ಮುಖಕ್ಕೆ ಮ್ಯಾಚ್ ಆಗತ್ತೆ. ಸರಿ, ಇಲ್ಲೊಂದು ಕಡೆ ಇನ್ಯಾವುದೋ ಒಂದು ಕಡೆ ಜ್ಯುವೆಲರ್ ಹತ್ರ ಹೋಗಿ ಜುಮ್ಕಿ ತೊಗೊಳ್ಳೋ ಓಲೆ ತೊಗೊಳ್ಳೋ ಯಾವ್ದು ತೊಗೊಳ್ಳಿ, ಜುಮ್ಕಿ ತೊಗೋ ನಿನ್ನ ಮುಖಕ್ಕೆ ಮ್ಯಾಚ್ ಆಗುತ್ತೆ. ಈ ಬೇಸರಿ ತೊಗೊಳ್ಳೋ ಮೂಗ್ಬಟ್ಟು ತೊಗೊಳ್ಳೋ, ಬೇಸರಿ ತೊಗೋ ನಿನ್ನ ಮುಖಕ್ಕೆ ಮ್ಯಾಚ್ ಆಗುತ್ತೆ. ಹಿಂಗೆ ಅವಳು ಮ್ಯಾರೇಜ್ ಆ್ಯನಿವರ್ಸರಿ ಕೊನೆಯಲ್ಲಿ ಒಂದು ಕಡೆ ಶೂ ಕಂಪ್ನಿಗೆ ಹೋಗ್ಬಿಟ್ಟು
ಒಂದು ಹೈ ಹೀಲ್ಡ್ ಶೂಸು. ಹೈ ಹೀಲ್ಡ್ ಶೂಸ್ ತೊಗೊಳ್ಳ, ಫ್ಲ್ಯಾಟ್ ತೊಗೊಳ್ಳ, ಹೈ ಹೀಲ್ಡ್ ತಗೋ, ನಿನ್ನ ಮುಖಕ್ಕೆ ಮ್ಯಾಚ್ ಆಗತ್ತೆ ಅಂತ ಆ ಪ್ರಾಕ್ಟೀಸ್ ಮಾಡ್ಕೊಂಡು ಹಿಂಗೆ ಬೈದ್ಬಿಟ್ಟು ಈ ಥರ ಬಾರ್ಗೇನ್ ಮಾಡೋಕ್ಕೆ ಬರಲ್ಲ ನಿಮಗೆ, ಹೇಳಿದ್ದೆಲ್ಲ ಕೊಟ್ಬಿಡ್ತೀರಾ ಅಂತ ಅವ್ನ ದುಡ್ಡಲ್ಲೇ ಹಿಂಗೆ ಮಾಡ್ತಾ ಇರ್ತಾರಲ್ಲ. ಒಂದು ಸಣ್ಣ ಎಕ್ಸಾಂಪಲ್ ಕೇಳಿ, ನಮ್ಮ ಫ್ರೆಂಡ್ ಮನೆಯಲ್ಲಿ ಹೇಳಿದ್ದು, ನೀವು ಹೇಳಿದ್ದೆಲ್ಲ ಅವ್ನು ಎಷ್ಟು ಹೇಳ್ತಾನೋ ಅಷ್ಟು ಕೊಟ್ಬಿಟ್ಟು ಬಂದುಬಿಡ್ತೀರಾ ನೋಡಿ. ಯಾವಾಗಲೂ ಕಡಿಮೆ ಕೇಳಬೇಕು ನೀವು. ಅವ್ನು 100 ರೂಪಾಯಿ ಅಂದರೆ 50 ಕೇಳಿ, 75 ಅಂದರೆ 35 ಕೇಳಿ. ನಿಮಗೆ ಆ ಥರ ಎಲ್ಲ ಮಾಡೋಕ್ಕೆ ಬರಲ್ಲ. ಆಯಿತು, ನೀನು ಜೊತೆಯಲ್ಲಿ ಬಂದ್ಬಿಡು. ಗಂಡ ಹೆಂಡತಿ ಇಬ್ಬರು ದೊಡ್ಡ ಮಾಲ್ಗೆ ಹೋದರು, ಅಂಗಡಿಗೆಲ್ಲ ಹೋದ್ರು, ದೊಡ್ಡ ಶೆಟ್ರ್ ಅಂಗಡಿಗೆ. ಇದನ್ನು ತಗೋ ಅದನ್ನು ತಗೋ, ಗಾಡಿ ತಳ್ಕೊಂಡು ಹಿಂಗೆ ಬಂದ. ಗಾಡಿ ತೊಳ್ಕೊಂಡು ಸುಮಾರು 7:30, 7:45 ಸಾಯಂಕಾಲ ಗಂಡ ಹೆಂಡತಿ ತಳ್ಕೊಂಡು ಬರ್ತಾ ಇದ್ದಾನೆ. ಬಿಲ್ ಎಷ್ಟಾಯಿತು ಅಂತ. ಇನ್ನೊಂದು 2 ಐಟಮ್ಮು ಚಿಕ್ಕ ಚೀಟಿನಲ್ಲಿ ಬರೆದಿದ್ದು ಇವ್ರ ಅಂಗಡಿನಲ್ಲಿ ಇಲ್ಲ. ಶೆಟ್ರೆ ಇನ್ನೊಂದು 3-4 ಐಟಮ್ಗಳಿತ್ತು. ಇದನ್ನು ಒಂದು ಕೆಲಸ ಮಾಡಿ, ನಾನು ಪಕ್ಕದ ರೋಡಲ್ಲಿ ಇನ್ನೊಂದು ಅಂಗಡಿ ಇದೆ, ಅಲ್ಲಿ ಹೋಗಿ ಒಂದು 2-3 ಐಟಮ್ ತೊಗೊಂಬಂದ್ಬಿಡ್ತೀನಿ. ಅಲ್ಲಿವರೆಗೂ ಈ ಸಾಮಾನೆಲ್ಲ ನಿಮ್ಮ ಅಂಗಡಿನಲ್ಲೇ ಇರಲಿ, ಹೋಗಿ ಅಲ್ಲಿ ಬಂದುಬಿಡ್ತೀನಿ. ಸಾಮಾನೆಲ್ಲ ಇರ್ಬೋದಾ? ಹಾಂ ಇರಲಿ, ಅದಕ್ಕೇನಂತೆ ಇಟ್ಕೊಂಡೋಗಿ, ಬಟ್ ಬೇಗ ಬಂದುಬಿಡಿ. ನೀವು ಎಷ್ಟು ಗಂಟೆ ತನಕ ಅಂಗಡಿ ತೆಗೆದಿರ್ತೀರಾ ಶೆಟ್ರೆ? ನಾವು 8:30 ತನಕ ತೆಗೆದಿರ್ತೀವಿ ಅಂದರು. ಇವನು 8 ಗಂಟೆ ಮಾಡ್ಕೊಳ್ಳಿ ಅಂದ. ಬಾರ್ಗೇನ್ ಮಾಡಬೇಕು ಅಂತ ಹೇಳಿದ್ನಲ್ಲ. ಸೊ ಹಿಂಗೆ ಮಕ್ಕಳ ಕೈನಲ್ಲೇ, ಏನಪ್ಪ ನೀನು ಚಿಕ್ಕ ಹುಡುಗ ಮನೇಲಿ ಮಿಸ್ ಕರೆದು ಹೇಳ್ತಾ, ಏನೋ ಇಷ್ಟೆಲ್ಲ ತಪ್ಪು ಮಾಡಿದ್ಯಾ? ಮ್ಯಾಥಮೆಟಿಕ್ಸ್ ತಪ್ಪು, ಗ್ರಾಮರ್ ಮಿಸ್ಟೇಕ್ ತಪ್ಪು, ಕನ್ನಡದಲ್ಲಿ ಅಲ್ಪ ಪ್ರಾಣ ಮಹಾಪ್ರಾಣ ಇಲ್ಲ, ಇಂಗ್ಲೀಷ್ನಲ್ಲಿ ಗ್ರಾಮರ್ ಮಿಸ್ಟೇಕು, ನೀನೇ ಮಾಡಿದ್ಯಾ ಹೋಮ್ವರ್ಕು? ಇಲ್ಲ ಮಿಸ್, ನಮ್ಮ ಅಪ್ಪ ಹೇಳ್ಕೊಟ್ರು ಅಂತ ಅಲ್ಲಿ ಮುಗಿಸ್ಕೊ. ಹೀಗೆ ಮಕ್ಕಳ ಕೈನಲ್ಲಿ, ಮಡದಿ ಕೈನಲ್ಲಿ, ತಾಯಿ ಕೈನಲ್ಲಿ, ಜೊತೆಗೆ ಅಲ್ಲಿ ಬಾಸ್ ಕೈನಲ್ಲಿ ಹಿಂಗೆಲ್ಲ ಉಗಿಸ್ಕೊಂಡು ನಿಸ್ವಾರ್ಥ ಸೇವೆ ಮಾಡ್ತಾ ಇರೋ ಗಂಡಿಗಿಂತ ಪಾಪದ ವ್ಯಕ್ತಿ ಇನ್ಯಾರಿದ್ದಾರೆ ಜೀವನದಲ್ಲಿ? ಸೊ ಅಲ್ಲಿಗ ಗಂಡಸು ಹೆಚ್ಚು ಪಾಪ ಮಾಡಿದವನು, ಪಾಪದವ್ರು ಯಾರು ಅಂದರೆ ಗಂಡಸರು ಅಂತ. ನೀವು ಬಾರ್ಗೇನ್ ಎಂದಾಗ ಒಂದು ನೆನಪಾಯಿತು. ಕೊಡಗು ಮಡಿಕೇರಿ ಏರಿಯಾಗೆ ಒಬ್ಬ ಹೋಗಿದ್ದ. ಅಲ್ಲಿ ಸ್ವೆಟ್ರ್ಗಳೆಲ್ಲ ಮಾರ್ತಾರೆ ಅಲ್ಲಿ ಆ ಏರಿಯಾದಲ್ಲಿ. ಮಾಡಿದಾಗ ಡಬ್ಬಲ್ ಹೇಳಿರ್ತಾರೆ, ಅರ್ಧಕ್ಕೆ ಕೇಳು ಅಂತ. ನೀವು ಹೇಳ್ದಂಗೆ 200 ಹೇಳಿದ್ರೆ 100ಕ್ಕೆ ಕೇಳು, 100 ಹೇಳಿದ್ರೆ 50ಕ್ಕೆ ಕೇಳು, ಅವ್ರಿಗೆ ಲಾಭ ಇರುತ್ತೆ ಅಂತ. ಇವನು ಹೋದ ಸ್ವೆಟ್ರ್ ತಗೊಳ್ಳೋಕ್ಕೆ. ಬೆಳಿಗ್ಗೆನೆ ಇನ್ನೂ ಅವನು ದೇವರಿಗೆ ಹೀಗೆಲ್ಲ ಅಂದು ಗಲ್ಲಾಪೆಟ್ಟಿಗೆ ಹೀಗೆಲ್ಲ ಅಂದು ಇವನು ಹೋಗ್ಬಿಟ್ಟು, ಸ್ವೆಟ್ರ್ ಬೇಕು 200 ಆಗುತ್ತೆ. ಇಲ್ಲ, ಇನ್ನೂ ಸ್ವಲ್ಪ ಅರ್ಧ ಮಾಡ್ಕೊಳ್ಳಿ. ಆಯಿತು 50 ಕೊಡಿ. 50 ಕೊಟ್ಟರೆ ಅವ್ರಿಗೆ ಲಾಭ ಇದೆ ಅಂತ. ಇನ್ನೂ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ. ಆಯ್ತು 25 ಕೊಡಿ. 25 ಕೊಟ್ಟರು ಲಾಭ ಇದೆ ಅಂತ. ಇಲ್ಲ ಇನ್ನೂ ಕಮ್ಮಿ ಮಾಡ್ಕೊಳ್ಳಿ. ಇವನಿಗೆ ಸಿಟ್ಟು ಬಂದ್ಬಿಟ್ಟು ಫ್ರೀಯಾಗೆ ತೊಗೊಂಡೋಗಿದ್ರು. ಇನ್ನೊಂದು ಕೊಡಿ ಜೊತೆಗೆ. ಈ ಲೆವೆಲಲ್ಲಿ ಬಾರ್ಗೇನಿಂಗ್ ಮಾಡೋವಂಥ ಹೆಂಗಸರನ್ನ ನಾನು ನೋಡಿದ್ದೀನಿ, ಗಂಡಸರನ್ನೆಲ್ಲ. ಆಮೇಲೆ ಮನೆಯಲ್ಲಿ ತಾಯಿನ ತಗೊಳ್ಳಿ ಸರ್ ನೀವು. ಎಲ್ಲರಿಂದ ಬಯಸ್ಕೊಳ್ಳೋದು ತಾಯಿ, ಅಮ್ಮ. ಎಲ್ಲನೂ ಪೋಷಿಸೋದು ತಾಯಿ. ಅಪ್ಪ ಬಂದು ಬೈತಾನೆ, ಮಗ ಬಂದು ಬೈತಾನೆ, ಮಗಳು ಬೈತಾಳೆ, ಮೊಮ್ಮಕ್ಕಳು ಬಂದು ಏನಜ್ಜಿ ಅಷ್ಟು ಮಾತ್ರ ಗೊತ್ತಾಗಲ್ಲ ನಿಂಗೆ ಅಂತಾರೆ. ಎಲ್ಲ ತಡ್ಕೊಂಡು ಕ್ಷಮೆಯ ಧರಿತ್ರಿ ಅಂತ ಆ ತಾಯಿ ಅಂತಕ್ಕಂಥ ದೇವರು ನಮ್ಮನ್ನು ಕಾಪಾಡ್ತಾ ಇರುತ್ತೆ. ಹೀಗಾಗಿ ಮನೆಯಲ್ಲಿ ತಾಯಿನೇ ಹೆಚ್ಚು ಬಯಸ್ಕೊಳ್ಳೋದು ನನಗೆ ಗೊತ್ತಿರೋಂಗೆ. ತಂದೆ ಬಯಸ್ಕೊಳ್ಳಲ್ಲ, ತಂದೆ ಹತ್ರ ಮಾತಾಡೋಕ್ಕೆ ನಮ್ಗೆ ಭಯ. ತಾಯಿ ನಾವು ಏನು ಬೇಕಾದ್ರೂ ಅಂತೀವಿ. ಏನೊಂದು ಸೈಕಲ್ ಕೇಳಿದ ಕೊಡ್ಸೋಕ್ಕಾಗಲ್ಲ ನೀನು ಯೋಗ್ಯತೆಗೆ ಅಂತ ಅಮ್ಮನ ಮೇಲೆ ಅಟ್ಯಾಕು. ಆದ್ದರಿಂದ ಮನೆಗಳಲ್ಲಿ ಬಯಸ್ಕೊಳ್ಳೋದು ಹೆಂಗಸರು ಅಂತ ನನಗೀಗ ಅನ್ನಿಸ್ತಾ ಇದೆ. ನೀವೇನಂತೀರಾ? ಖಂಡಿತ. ಯಾರು ಹೆಚ್ಚು ಕಷ್ಟಪಡ್ತಾರೋ ಸಂಸಾರದಲ್ಲಿ ಅವರನ್ನೇ ನಾವು ಪಾಪದವರು ಅಂತ ಹೇಳಬೇಕು. ಈಗ ಪಾಪ ಅನ್ನೋ ಶಬ್ದ ತಗೊಳ್ಳಿ ನೀವು. ಪಾಪ ಅಂದರೆ ಮಗು ಅಂತ. ಯಾರು ಮಗುವನ್ನು 9 ತಿಂಗಳು ಹೊರುವವರು, ಯಾರು ಪಾಪವನ್ನು 9 ತಿಂಗಳು ಹೊರುವವರು, ಯಾರು ಆ ಪಾಪವನ್ನು ಕಷ್ಟಪಟ್ಟು ಹೆರುವವರು ಗಂಡಸರ ಅಲ್ಲ, ಹೆಂಗಸರು. ಆದರೆ ಒಂದೇ ಸಾಕು. ಪಾಪ ಬೇರೆ, ಪಾಪು ಬೇರೆ. ಪಾಪದಿಂದ ಪಾಪು ಬಂದಿದೆ ಅಂತ ನೀವು ಹೇಳೋಕೆ ಪುಟ್ಟ ಪಾಪ ಹೈ ಚಡ್ಡಿ ಕೂಡ ನೈ ಅಂತ ಒಂದು ಪದ್ಯ ಇದೆ ನಮ್ಮ HSC ಅವ್ರದ್ದು. ಪಾಪ ಏನು ಪಾಪ ಅಂತಲೇ ಹೇಳ್ತಾರೆ ಮಗುವಿಗೆ. ಆ ಪಾಪವನ್ನು ಹೊರುವವರು ಹೆರುವವರು ಹೆಂಗಸು, ಅದು ಒಂದು. ಆಮೇಲೆ ಇವರು ಗೃಹಿಣಿ, ಗೃಹ ಮುಚ್ಚತೆ ಅಂದರು. ಗೃಹ ಮುಚ್ಚಿ ಬಾಗಿಲು ಮುಚ್ಚಿ ಇಟ್ಟವರು ಶತಮಾನಗಳ ಕಾಲ ಹೆಣ್ಣನ್ನು, ಯಾರು ಗಂಡಸರು. ಅವ್ರಿಗೆ ಕೇಳುವವರೇ ಇರಲಿಲ್ಲ. ನೀವು ಅಹಲ್ಯ ಕಥೆ ತಗೊಳ್ಳಿ. ಪಾಪ ಶಿಲೆಯಾಗಿ ಬಿದ್ದವಳು. ಏನು ತಪ್ಪು ಮಾಡಿದ್ದವಳು? ಏನೂ ಮಾಡಲಿಲ್ಲ ಪಾಪ. ಅವಳಿಗೆ ಮೋಸ ಆಯಿತು. ಮೋಸ ಮಾಡಿದ್ದು ಗಂಡಸರು. ಇಂದ್ರ ಕೋಳಿ ವೇಷದಲ್ಲಿ ಬಂದ, ಆಮೇಲೆ ಗೌತಮನ ವೇಷದಲ್ಲಿ ಬಂದ. ಅವಳಿಗೆ ಗೊತ್ತಾಗಲಿಲ್ಲ, ಅವಳದ್ದೇನೂ ತಪ್ಪಿಲ್ಲ. ಅವನು ಮಾತ್ರ ಶಾಪ ಇಬ್ಬರಿಗೂ ಕೊಡ್ತಾನೆ. ಇವಳಿಗೆ ಕಲ್ಲಾಗುವಂತಾನೆ, ಇಂದ್ರನಿಗೆ ಇನ್ನೊಂದು ಶಾಪ ಕೊಡ್ತಾನೆ. ಹಾಗಾಗಿ ಪಾಪ ಇವಳು ಪಾಪದವರು, ಅವ್ರ ಗಂಡಸು ಕೋಪದವರು, ಶಾಪದವರು. ಹಂಗೆ ಇರ್ಬೇಕು ನೀವು ಅಲ್ಲಿ ನೋಡಿ ಅಲ್ವಾ. ಆಮೇಲೆ ನೀವು ಇದರಲ್ಲಿ ತಗೊಳ್ಳಿ, ಕೃತಯುಗದಲ್ಲಿ ಸೀತೆನೇ ತಗೊಳ್ಳಿ. ಸೀತೆ
ಸೀತೆ ಎಷ್ಟು ಪಾಪ, ಅವಳು ಜನಕರಾಜನ ಮಗಳು, ಎಂಥ ವೈಭೋಗದಲ್ಲಿ ಅವಳು ಇರಬೇಕಾಗಿತ್ತು. ಅವಳದ್ದೇನೂ ತಪ್ಪಿಲ್ಲ, ರಾಮ ಕಾಡಿಗೆ ಹೋದ ಅಂದ್ಬಿಟ್ಟು ಅವಳು ಕಾಡಿಗೆ ಹೋಗಬೇಕಾಯ್ತು. ಆ ಕಾಲದ ಒಂದು ನಡವಳಿಕೆ ಅದು. ಎಲ್ಲ ಒಂದು ಎಂಥ ನಾರ್ಮ ಮಡಿಯನ್ನು ಹುಟ್ಟವಳು ಅಲ್ಲಿ ಹೋಗಬೇಕಾಯ್ತು. ಅವಳು ಅಲ್ಲಿ ಎಷ್ಟು ಕಷ್ಟಪಟ್ಟಳು. ಸೀತೆಗಿಂತ ಕಷ್ಟಪಟ್ಟ ಇನ್ನೊಬ್ಳು ಹೆಣ್ಣಿದ್ದಾರೆ, ಅವಳ ಹೆಸರನ್ನು ಕೂಡ ನಾವ್ಯಾರು ಹೇಳಲ್ಲ, ಊರ್ಮಿಳೆ ಅಂತ. ಹೌದು. ಅವಳು ಪಾಪ ಲಕ್ಷ್ಮಣ ಹೊರಟು ಹೋಗ್ತಾನೆ ಅವಳನ್ನು ಇಲ್ಲಿ ಬಿಟ್ಟು. ಇಲ್ಲಿ ನಗರದಲ್ಲೇ ಅವಳು ಏಕಾಕಿಯಾಗಿ 14 ವರ್ಷ ಅವಳು ಕಳಿಬೇಕಾಗುತ್ತೆ, ಊರ್ಮಿಳೆ. ಇನ್ನು ನೀವು ದ್ವಾಪರ ಯುಗಕ್ಕೆ ಬನ್ನಿ. ದ್ವಾಪರ ಯುಗದಲ್ಲಿ ನೋಡಿ, ಇವತ್ತು ಗಂಡನಿಗೆ ಹಸುವೆ ಇಲ್ಲ ಅಂತ ನಾನು ಊಟ ಮಾಡೋದಿಲ್ಲ ಅನ್ನೋ ಹೆಣ್ಣು ಯಾರಿಲ್ಲ. ಆ ಕಾಲದಲ್ಲಿ ಹೆಂಗಾಯ್ತಪ್ಪ ಅಂದರೆ, ಧೃತರಾಷ್ಟ್ರನಿಗೆ ಕಣ್ಣಿಲ್ಲ, ಅವನಿಗೆ ಕಣ್ಣಿಲ್ಲ ಅಂತ ಕಣ್ಣು ಸರಿ ಇದ್ದ ಆ ಗಾಂಧಾರಿ ಪಾಪ ಅವಳು ಜೀವನ ಪೂರ್ತಿ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಇರಬೇಕಾಗತ್ತೆ ಅವಳು ದ್ರೌಪದಿ. ಇನ್ನು ದ್ರೌಪದಿಗೆ ಬರೋಣ, ಅದು ಗಾಂಧಾರಿ ಕಥೆ. ಆದರೆ ದ್ರೌಪದಿಗೆ ಎಷ್ಟು ಜನ? 5 ಜನ ಗಂಡಂದಿರು. ಗುಂಡೂರಾಯರಂತ ಒಬ್ಬ ಗಂಡನ್ನೇ ಕಟ್ಕೊಂಡೆ ಎಷ್ಟು ಕಷ್ಟ ಆಗಿದೆ ಅಂತ ಅವರ ಮಿಸ್ಸೆಸ್ ನನ್ನ ಹತ್ರ ಹೇಳ್ತಿರ್ತಾರೆ ಹೋದಾಗ. ಇನ್ನು ಆ ದ್ರೌಪದಿ ಪಾಪ 5 ಜನ ಗಂಡಂದಿರು. ಹೇಳತಿರೋದು ಹೇಳೋದೇ ಕಷ್ಟ. ದ್ರೌಪದಿಯ ಪಾಡು, ಅವಳಿಗೆ ಗಂಡ ಒಬ್ಬರಲ್ಲ 5, ಬಿದ್ದು ಹೋಗಿದೆ ನಾಲಿಗೆ ಸ್ವರ, ಗಂಡನನ್ನು ಬೈದು ಬೈದು ಬೈದು. ಒಬ್ಬ ಗಂಡನ ಟೈಮ್ ಮಾಡೋದೇ ಎಷ್ಟು ಕಷ್ಟ. 5 ಜನ ಗಂಡಂದ್ರಿಂದ ಅವಳು ಸರಿ ಮಾಡಬೇಕು. ಇದೆಲ್ಲ ಬೇಡ, ನಾವು ವರ್ತಮಾನಕ್ಕೆ ಬರೋಣ ಅಂತಂದರೆ, ಈ ಕಲಿಯುಗದಲ್ಲಿ ನೋಡಿ, ನೀವು ಸ್ವಾತಂತ್ರ್ಯ ಪೂರ್ವದ ಕಾಲದಲ್ಲಿ ನೋಡಿ, ಸತಿ ಸಹಗಮನ ಅಂತಿತ್ತು ಅವಾಗ. ಗಂಡ ಸತ್ರ ಹೆಂಡತಿ ಹೋಗಿ ಆಡ್ಕೋಬೇಕು, ಇಲ್ಲಿ ಪತಿ ಸಹಗಮನ ಅಂತ ಇರಲೇ ಇಲ್ಲ. ಸತಿ ಸಹಗಮನ ಇವತ್ತಿಗೆ ಬಂದರೆ ನೀವು ಸ್ತ್ರೀ ಭ್ರೂಣ ಹತ್ಯೆ ಇದೆ. ಸ್ತ್ರೀ ಭ್ರೂಣ ಹತ್ಯೆ, ಪುರುಷ ಭ್ರೂಣ ಹತ್ಯೆ ಎಲ್ಲರೂ ಕೇಳಿದ್ದೀರಾ? ಇಲ್ಲಿ ಯಾರು ಪಾಪದವರು? ಯಾರು ತಮ್ಮದಲ್ಲದ ತಪ್ಪಿಗೆ ಅನ್ಯಾಯಕ್ಕೆ ಒಳಪಡುವವರು? ನೀವು ಇದನ್ನು ನೋಡಿ, ಎಲ್ಲ ಪತ್ರಿಕೆಗಳಲ್ಲಿ ಒಂದು ಕ್ರೈಮ್ ಪೇಜ್ ಅಂತ ಇರುತ್ತೆ, ಕ್ರೈಮ್ ಸುದ್ದಿ. ಅದರಲ್ಲಿ ಯಾರು ವರದಕ್ಷಿಣೆ ಹಿಂಸೆಗೆ ಒಳಗಾಗುವವಳು? ಹೆಣ್ಣು, ಗಂಡಿಲ್ಲ. ಆಮೇಲೆ ಎಂತೆಂಥ ಕೊಲೆಗಳಾಗ್ತವೆ ಇವತ್ತಿನ ದಿವಸ. ಆ ಕೊಲೆಯಾಗುವವಳೆಲ್ಲ ಹೆಚ್ಚಾಗಿ ಗಂಡನನ್ನು ಕೊಂದ ಹೆಂಡತಿ ಎಂದು ಬರೋದು ಎಲ್ಲ ಅಪರೂಪ. ಈಗ ಅಭ್ಯಾಸ ಮಾಡ್ತಾ ಇದ್ದಾರೆ ಅವರಷ್ಟೇ. ಅದೇ ಹೆಂಡತಿ ಪತಿಯಿಂದ ಕುಡಿದು ಬಂದ ಪತಿಯಿಂದ ಹೆಂಡತಿಗೆ ಹೊಡಿತಾ, ಕುಡಿದು ಬಂದ ಪತಿಯಿಂದ ಪತ್ನಿಯ ಕೊಲೆ. ಅದು ನೀವು ಎಲ್ಲಿ 50 ಪೀಸು 60 ಪೀಸು ಆ ಥರ ಅಷ್ಟೊಂದು ಕ್ರೌರ್ಯ ಇವತ್ತು ಹೆಣ್ಣಿನ ಮೇಲೆ. ಹಾಗೆ ಕ್ರೌರ್ಯ ಮಾಡೋ ಈ ಗಂಡಸರು ನಾವು ಪಾಪಿಗಳು ಅಂತ ಹೇಳಬೇಕು ಸ್ವಾಮಿ. ನೀವು ಪಾಪದವರಲ್ಲ, ನಾವು ಪಾಪಿಗಳು ಅಂತ ಹೇಳೋರು. ನಾವು ಪಾಪದವರು ಅಂತ ಹೇಳ್ತಾರಲ್ಲ. ಗೃಹಿಣಿಗೆ ಮುಚ್ಚತೆ ಅಂದವರು ನೀವು, ನಸ್ತ್ರೀ ಸ್ವಾತಂತ್ರ್ಯ ಮರ್ಹತಿ ಅಂದವರು ನೀವೇ. ಹೆಣ್ಣಿಗೆ ಸ್ವಾತಂತ್ರ್ಯ ಕೊಡಬಾರ್ದು. ಯಾವಾಗಲೂ ಅವಳು ಮೊದಲು ತಂದೆಯ ರಕ್ಷಣೆಯಲ್ಲಿ, ಆಮೇಲೆ ಗಂಡನ ರಕ್ಷಣೆಯಲ್ಲಿ, ಆಮೇಲೆ ಮಗನ ರಕ್ಷಣೆಯಲ್ಲಿ ಇರಬೇಕು. ನಿಮ್ಗೆ ಅವಳೊಂದು ಭೋಗ ವಸ್ತು, ಕೆಲಸ ಮಾಡಲಿಕ್ಕಷ್ಟೇ ಅವಳು. ಇವತ್ತು ನೀವೇನೋ ಅವರಿಗೆ ಸ್ವಾತಂತ್ರ್ಯ ಕೊಟ್ಟಿದ್ದೀರಿ, ವಿದ್ಯಾಭ್ಯಾಸ ಕೊಟ್ಟಿದ್ದೀರಿ, ಕೆಲಸ ಕೊಟ್ಟಿದ್ದೀರಿ ಅಂತೀರಿ. ನಿಜವಾಗಿ ಅವಳು ಇನ್ನಷ್ಟು ಕಷ್ಟ ಆಗಿದೆ. ಆ ಕಾಲದಲ್ಲಿ ಮನೆಯಲ್ಲಾದರೂ ಅವಳು ಆರಾಮದಲ್ಲಿ ಇರ್ತಿದ್ಲು. ಇವತ್ತು ಮನೆಯಲ್ಲೂ ಕೆಲಸ ಮಾಡಬೇಕು, ಆಫೀಸ್ನಲ್ಲೂ ಕೆಲಸ ಮಾಡಬೇಕು, ಆಫೀಸಿನ ಜವಾಬ್ದಾರಿಯನ್ನು ಹೊತ್ಕೋಬೇಕು, ಮಕ್ಕಳ ಒಂದು ವಿದ್ಯಾಭ್ಯಾಸ ಅವರು ಬೆಳಗ್ಗೆ ಹೆಣ್ಣಿನ ಮೇಲೆ ಬಿಡೋದು ಜವಾಬ್ದಾರಿ. ಮಕ್ಕಳು ಕೂಡ ಅಪ್ಪ ಹೇಳಿದ್ರೆ ಕೇಳೋದಿಲ್ಲ, ಅಮ್ಮನೇ ಹೇಳಬೇಕು ಅವರಿಗೆ. ನಾನೇ ಬರೆದಿದ್ದೆ ನಮ್ಮ ಮಕ್ಕಳು ಚಿಕ್ಕವರು ಇರುವಾಗ, ಅಪ್ಪನ ಕಂಡರೆ ಕ್ಯಾರೇ ಇಲ್ಲ, ಅಮ್ಮನದೇ ಭಯ ಪುಟ್ಟನಿಗೆ. ನನ್ನ ಮಗ ಚಿಕ್ಕ ಹುಡುಗಾಗಿದ್ದಾಗ, ಅಪ್ಪನ ಕಂಡರೆ ಕ್ಯಾರೇ ಇಲ್ಲ, ಅಮ್ಮನದೇ ಭಯ ಪುಟ್ಟನಿಗೆ, ಅಪ್ಪನ ಕೈಯಲ್ಲಿ ಸದಾ ಪುಸ್ತಕ, ಅಮ್ಮನ ಕೈಯಲ್ಲಿ ಲಟ್ಟಣಿಗೆ ಅಂತ. ಪಾಪ ಅವ್ರು ಚಪಾತಿ ಮಾಡ್ತಿರ್ತಾಳೆ, ಅವನಿಗೆ ಭಯ ಆಗುತ್ತೆ. ಹೀಗೆ ನೀವು ಎಲ್ಲ ಕಾಲದಲ್ಲೂ ಹೆಚ್ಚು ಜವಾಬ್ದಾರಿಯನ್ನು ಹೊತ್ಕೊಂಡವಳು ಹೆಂಗಸು. ಮತ್ತು ಆ ಜವಾಬ್ದಾರಿ ಹೆಚ್ಚು ಹೊತ್ಕೊಂಡದ್ರಿಂದ ನೋವು ಅನುಭವಿಸೋಳು ಅವಳು, ಪುರುಷನ ಕ್ರೌರ್ಯಕ್ಕೆ ಒಳಗಾದವಳು ಅವಳು ಪಾಪದವಳು ಅಂತ ನಾವು ಹೆಣ್ಣು ಪಾಪದವಳು ಹೇಳೋ ಪ್ರಕಾರ. ತುಂಬಾ ಪಾಪದವಳು ಹೆಣ್ಣು, ತುಂಬ ಸಿಕ್ಕಾಪಡೆ ಪಾಪ. ಅವ್ರು ಹೇಳಿದ್ರು ಎಲ್ಲ ಪಾಪದಲ್ಲಿ ಲಿಸ್ಟ್ ಮಾಡ್ಕೊಂಡು ಬಂದ್ಬಿಟ್ಟು ಅದು 4 ಯುಗಗಳಿಂದ ಎಷ್ಟು ಹೇಳ್ತಾನೆ ಇದಾರಲ್ಲ. ಗಂಡಸರಿಗಿರೋ ಪಾಪದ ಗಂಡಸರು ಅವ್ರದ್ದು ಲಿಸ್ಟು ನಮ್ಮ ಹತ್ರ ಇದೆ. ಏನಿಲ್ಲ, ಮನೆ ಒಂದು ಮದುವೆ ಛತ್ರಕ್ಕೆ ಹೋಗಿದೆ, ದೊಡ್ಡ ಛತ್ರ, ಅದು ಛತ್ರಕ್ಕೊಬ್ಬನೇ ಮ್ಯಾನೇಜರು ಇರ್ತಾನೆ. ಅವನು ಪಾಪ 25,000 ರೂಪಾಯಿ ಸಂಬಳ, ದಿನಕ್ಕೆ 25 ಜನ ಬೈತಾರೆ ಅವ್ನು ಬಂದು ಮಿನಿಮಮ್ಮು. ಯಾಕೆಂದರೆ ಯಾವುದೋ ಒಂದು ರೂಮಲ್ಲಿ ಟ್ಯೂಬ್ಲೈಟ್ ಇಲ್ಲ, ಅವನು ಉಗಿತಾರೆ. ಈ ಫ್ಲಶ್ ಕೆಲಸ ಮಾಡ್ತಿಲ್ಲ, ಅವನು ಬಂದು ಬೈತಾರೆ. ಅಥವಾ ಅಲ್ಲಿ ಅಡುಗೆ ಟೈಮಲ್ಲಿ ಟೇಬಲ್ಗಳು ಸಾಲಿಲ್ಲ, ಇನ್ನೇನೋ ಆಯಿತು, ಅದಕ್ಕೆ ಬೈತಾರೆ. ಹೀಗಾಗಿ ಆ ಛತ್ರದ ಮ್ಯಾನೇಜರ್ ಕೆಲಸ ಇದೆಯಲ್ಲ, ಅದು ಎಷ್ಟು ಕಷ್ಟ ಅಂದರೆ, ಇವನು 4 ಗಂಟೆಗೆ ಇವ್ರು ಹೋಗಬೇಕು, 5:15 ಗಂಟೆಗೆ ಇನ್ನೊಂದು ಬ್ಯಾಚ್ ಬರುತ್ತೆ, ಅಷ್ಟರಲ್ಲಿ ಕ್ಲೀನಿಂಗ್ ಆಗಬೇಕು. ಇವ್ರು ಹಾಳಾದವ್ರು 4 ಗಂಟೆಗೆ ಹೋಗ್ಬೇಕಾದ್ರೆ 4:15 5 ಗಂಟೆ ಆದರೂ ಫೋಟೋಗಳು ತಕ್ಕೊಂಡು ಇವ್ರು ಇದ್ದೇ ಇರ್ತಾರೆ. ಆ ಬ್ಯಾಚ್ ಬಂದೇ ಬಿಡುತ್ತೆ ಅಲ್ಲಿ ವಾಲ್ಗ ಬಂದು ಹಿಗ್ಗಮುಗ್ಗ ಬೈತಾರೆ.
ಈಗ ಛತ್ರದ ಮ್ಯಾನೇಜರ್ 25,000 ಅಲ್ಲ 25 ಲಕ್ಷ ಕೊಟ್ಟರು ಮ್ಯಾನೇಜರ್ ಆಗಬಾರ್ದು ಅಂತ ನಂಗೆ ಅನಿಸ್ಬಿಡ್ತು. ಏನು ಗಂಡಸರನ್ನ ಆ ಲೆವೆಲ್ಗೆ ಬೆಂಡೆತ್ತೋದು, ಗಂಡಸರು ಪಾಪದವರು. ಅದರಲ್ಲಿ ಕೂಡ ಛತ್ರದ ಮ್ಯಾನೇಜರು ಭಾಳನೇ ಪಾಪದವರು. ನೀವು ಕೂಡ ಮೇಷ್ಟ್ರಾಗಿದ್ದವರು ಪಾಪದವರು. ನೀವು ನಿಮ್ಮ ಪ್ರಿನ್ಸಿಪಾಲ ಹೇಳಿ. ಪ್ರಿನ್ಸಿಪಾಲ್ ಮಹಿಳೆ ನೇರವಾಗಿ ಇಲ್ಲ ನಮ್ಮ ಪ್ರಿನ್ಸಿಪಾಲ್ ಪುರುಷನೇ. ನೇರವಾಗಿ ನಮ್ಮ ಪ್ರಿನ್ಸಿಪಾಲ್ ಇಂದಾನೆ ವಿಷಯ ಶುರು ಮಾಡ್ಬಿಡೋಣ. ನಮ್ಮ ಪ್ರಿನ್ಸಿಪಾಲೇ ಒಂಥರ ಪಾಪದವ್ರ ಮನುಷ್ಯ. ಯಾಕಂತ ಅಂದ್ರೆ ಈಗ ನಾವ್ಯಾರು ರಜಾ ಹಾಕೊಂಡು ಹೊರಗಡೆ ಬಂದ್ವಿ ಅನ್ಕೊಳ್ರಿ, ನಮ್ಮ ಕ್ಲಾಸ್ ಅವ್ರು ತಗೋಬೇಕು. ಯಾರು ಹುಡುಗರು ಬರ್ತಾ ಇಲ್ಲ ಅಂತಾನೆ ಅವ್ರ ಅಪ್ಪ ಅಮ್ಮ ಫೋನ್ ಮಾಡ್ಬಿಟ್ಟು ಪ್ರಿನ್ಸಿಪಾಲ್ಗೆ ಕೇಳ್ತಾರೆ, ನಮ್ಮ ಹುಡುಗ ಬರ್ತಾ ಇಲ್ಲ ಅಂದ್ರೆ ಯಾಕೆ ನಮಗೆ ಹೇಳಿಲ್ಲ? ಇವನೆಲ್ಲ ಪಾರ್ಕಲ್ಲಿ ಇರ್ತಾನೆ, ಅಲ್ಲಿಗೆ ಪ್ರಿನ್ಸಿಪಾಲ್ ಹುಡ್ಕೊಂಡು ಹೋಗುತ್ತಾ? ಅದೆಲ್ಲ ಸರಿ. ಯಾವ್ದಾರು ಹುಡುಗ ಹುಡುಗಿ ಓಡೋದ್ರು ಮ್ಯಾನೇಜ್ಮೆಂಟ್ ಕೇಳುತ್ತೆ, ಮತ್ತೆ ಏನ್ರಿ ಆ ಹುಡುಗ ಹುಡುಗಿ ಜೊತೆ ಓಡೋಗ್ಬಿಟ್ಟಂತೆ ನೀವೇನ್ ಮಾಡ್ತಿದ್ರಿ ಅಂತ. ಅದಕ್ಕೆ ಏನು ಉತ್ತರ ಕೊಡೋಕ್ಕಾಗುತ್ತೆ ಇವರು? ಈ ಥರ ಎಲ್ಲ ಪಾಪದ ಕೆಲಸಗಳಲ್ಲೂ ಗಂಡಸ್ರಿಗೂ ಇದೆ ಪಾಪ. ಅವ್ರು ನೋಡಿದ್ರೇ ಪಾಪ ಅನ್ಸುತ್ತೆ ಸರ್. ಭಾಳ ಜನ ಹೆಂಗಸರೇ ಹೇಳ್ತಾರೆ, ಅವ್ರವ್ರ ಹೆಂಡತಿಯರೇ ಹೇಳ್ತಾರೆ ಬೇರೆಯವ್ರ ಹತ್ರ ಮಾತಾಡ್ಬೇಕಾರೆ, ನೀವೇನೇ ಅನ್ನಿ ನಮ್ಮ ಮನೇದು ತುಂಬ ಪಾಪದ್ದು ರೀ, ಏನ್ ಮಾಡಾಕಿದ್ರು ತಿನ್ನುತ್ತೆ, ಒಂದು ದಿವಸನೂ ಶಬ್ದನೇ ಬಿಡಲ್ಲ, ನಾವ್ ಏನ್ ಮಾಡ್ತೀವೋ ಅದನ್ನ ಸುಮ್ಮನೆ ತಿನ್ನುತ್ತೆ ರೀ, ಯಾವತ್ತೂ ಇಂಥದ್ದು ಬೇಕು ಅಂತ ಕೇಳಿಲ್ಲ, ಅಂಥದ್ದು ಬೇಡ ಅಂತ ಹೇಳಲಿಲ್ಲ ಅಂತ ಹೆಂಗಸರೇ ಹೇಳ್ತಾರೆ ಹೇಳಲ್ವಾ? ಆಯ್ತಾ? ಅದ್ರ ಜೊತೆಗೆ ನೀವು ಇನ್ನೊಂದು ಗಮನಿಸಿ, ಇವ್ನು ಎಷ್ಟು ಬುದ್ಧಿವಂತ ಆಗಿರ್ತಾನೆ, ಎಷ್ಟು ಜವಾಬ್ದಾರಿ ಇರುತ್ತೆ. ಜವಾಬ್ದಾರಿ ವಿಷಯಕ್ಕೆ ಬರೋದಾದ್ರೆ 2 ಕೋಟಿ ರೂಪಾಯಿ ಕೊಟ್ಟು ಮನೆ ಕಟ್ಟಿರ್ತಾನೆ. ಈ ಅಮ್ಮ ಗೇಟ್ ಮುಂದೆ ನಿಂತ್ಕೊಂಡು ನೀವೇನೇ ಅನ್ನಿ ನಮ್ಮ ಮನೆಯವ್ರಿಗೆ ಜವಾಬ್ದಾರಿ ಇಲ್ಲ, ನಮ್ಮ ಮನೆಯವ್ರಿಗೆ ಜವಾಬ್ದಾರಿ ಇಲ್ಲ. ಯಾಕ್ರಿ ಶಾಂತಮ್ಮ ಹಿಂಗೆ ಹೇಳ್ತಾ ಇದ್ರಿ? 2 ಕೋಟಿ ಕೊಟ್ಟು ಮನೆ ಕಟ್ಟಿದಾರ್ರಿ, ಎಷ್ಟು ಚೆನ್ನಾಗಿದೆ ನೋಡಿ. ಅಲ್ಲ, ದೃಷ್ಟಿಗೆ 2 ರೂಪಾಯಿ ನಿಂಬೆಹಣ್ಣು ಹಾಕ್ಬಾರ್ದೆ ಮನೆ ಮುಂದೆ? 2 ಕೋಟಿ ಕೊಟ್ಟು ಮನೆ ಕಟ್ಟವನೆ, ಅದ್ರ ಬೆಲೆ ಇಲ್ಲ, 2 ರೂಪಾಯಿ ನಿಂಬೆಹಣ್ಣಿ ಬೈತಾವ್ ನಿಂತ್ಕೊಂಡಿದ್ದೀವಮ್ಮ. ಹೇಗೆ ಹೇಳಿ ಪಾಪದವ್ರು ಯಾರು ಅಂತ? ಅದಾಯ್ತರ ನೀವು ಅಷ್ಟೆಲ್ಲ ಬಿಡಿ, ನಿಜವಾಗಿ ಸುಮ್ಮನೆ ಡಾಕ್ಟ್ರ್ ಹೇಳ್ತೀನಿ, ಡಾಕ್ಟ್ರು ಮನೆಗೂ ಹೋಗಿ ಕೇಳಿಬೇಕಾರೆ, ಅಥವಾ ದುಂಡಿರಾಜ್ ಸರ್ ಮನೆಗೂ ಹೋಗಿ ಕೇಳಿ, ಅವ್ರು ಏನು ಹೇಳ್ತಾರೆ ಗೊತ್ತಾ? ನಮ್ಮನೆಯವರು ಡಾಕ್ಟ್ರ್ ಆಗಿದ್ದಾರೆ, ಡಾಕ್ಟ್ರುಗಳಿಗೆಲ್ಲ ಪಾಠ ಮಾಡ್ತಾರೆ, ಆದರೆ ಅಷ್ಟು ಬುದ್ಧಿವಂತರಲ್ಲ. ಇವರು ಡಾಕ್ಟ್ರುಗಳಿಗೆ ಪಾಠ ಮಾಡ್ತಾರೆ, ಆದ್ರೂ ಅವ್ರ ಮನೆಯವರು ಯಾಕೆ? ಅಯ್ಯೋ ಮೊನ್ನೆ ಬೆಂಡೆಕಾಯಿ ಎಲ್ಲ ಬಲ್ತಿರ ತಗೊಂಡ್ ಬಂದ್ಬಿಟ್ಟಿದ್ರು. ಇವ್ರು ಬುದ್ಧಿವಂತಿಕೆನ ಬೆಂಡೆಕಾಯಿ ತರದಲ್ಲಿ ಅಳಿತಾವ್ರು ಅವ್ರು. ಇದಕ್ಕೆ ಏನ್ ಹೇಳ್ಬೇಕು? ಇದನ್ನ ಬೇಡ ಅನ್ಬೇಕೋ ಬೇಕು ಅನ್ಬೇಕೋ? ಇಷ್ಟೆಲ್ಲ ಸಾಲದು. ಹೆಣ್ಮಕ್ಳ ದಡ್ತನಗಳು ಎಲ್ಲಿರ್ತವೆ ಅಂದ್ರೆ, ಯಾಕೆ ಗಂಡಸರು ಪಾಪ ಅಂದ್ರೆ ಈ ಹೆಣ್ಮಕ್ಳ ದಡ್ತನಗಳನ್ನ ನೋಡ್ಕೊಂಡು ಪಾಪ ಅನ್ನಿಸ್ಬೇಕು ಸ್ವಾಮಿ. ನಿಜವಾಗ್ಲು ಒಂದ್ಸಲ ಈ ಮೊನ್ನೆ ನಾನು ಯಾವತ್ತೋ ಒಂದ್ಸಲ ಮೊಬೈಲ್ ಹಿಡ್ಕೊಂಡು ಕೂತಿದ್ದೆ, ನನ್ನ ಹೆಂಡತಿ ಪಕ್ಕದಲ್ಲಿ ಕೂತಿದ್ಲು. ನಾನು ಹೇಳಿದೆ, ಏಲೇ ಈ ಮೊಬೈಲ್ ತೊಗೊಂಡು ಭಾಳ ವರ್ಷ ಆಯಿತು ಕಣೆ, ನಾನು ಹೇಳಿದ ಕೆಲಸ ಏನೂ ಮಾಡಲ್ಲ, ಚೇಂಜ್ ಮಾಡಬೇಕು ಅಂತಿದ್ದೀನಿ ಅಂತ. ಅದಕ್ಕೆ ಅವಳು, ನೀವು ನಾನು ಹೇಳಿದ ಕೆಲಸ ಭಾಳ ಸಲ ಮಾಡೋದೇ ಇಲ್ಲ, ಚೇಂಜ್ ಮಾಡಬೇಕು ಅಂದ್ಕೊಂಡಿದ್ದೀನ? ಏನು ಹೇಳ್ತೀರಿ? ಇವಾಗ ಪಾಪದವ್ರು ಯಾರು ಹೇಳಿ? ಆಯ್ತಾ? ಹಿಂಗೆ ಇನ್ನೊಂದು ಸಲ ಏನಾಗುತ್ತೆ, ಈ ಊರು ಸುಮ್ಮನೆ ಒಂದು ಹಳ್ಳಿಲಿ ನಡೆಯೋ ಘಟನೆ ಅನ್ಸುತ್ತೆ. ಈ ಗೌಡ್ರು ಮತ್ತು ಪಟೇಲ್ರು ಇಬ್ಬರು ಭಾಳ ಸ್ನೇಹಿತರು. ಈ ಗೌಡ್ರು ಪಟೇಲ್ರು ದಿನ ವಾಕ್ ಹೋಗ್ತಿರ್ತಾರೆ. ಏನು ದಿನ ನಡೆಯೋದು ಹೇಗೆ ಅಂತಂದರೆ, ಪಟೇಲ್ರು ಯಾವಾಗಲೂ ಗೌಡ್ರು ಯಾವಾಗಲೂ ಪಟೇಲ್ರು ಮನೆ ಹತ್ರ ಬರೋರು, ಪಟೇಲ್ರು ಫಸ್ಟ್ ಫ್ಲೋರಲ್ಲಿ ನಿಂತಿರೋರು. ಗೌಡ್ರಿಗೆ ಪಟೇಲ್ರು, ಬರ್ರಿ ಗೌಡ್ರೆ ಮೇಲೆ ಬರ್ರಿ, ಚಾ ಕುಡ್ದು ಹೋಗೋರಂತ ಬರ್ರಿ ಅಂತ ಕರೆಯೋರು. ಈ ಥರದೊಂದು ಸಂಪ್ರದಾಯ ಇತ್ತು. ಇದ್ದಕ್ಕಿದ್ದಂಗೆ ಒನ್ ಡೇ ಪಟೇಲ್ರು ಹೋಗ್ಬಿಟ್ರು. ಎಣ ಮನೆ ಮುಂದೆ ಮಲಗಿಸಿದ್ರು, ಯಾರಿಗೋ ಹೇಳಿ ಕಳಿಸಿದ್ರು, ಹೋಗಪ್ಪ ಪಟೇಲ್ರು ಹೋಗೋರೆ, ಗೌಡ್ರು ಕರ್ಕಬ ಅಂತ. ಗೌಡ್ರು ಬತಾವ್ರೆ. ಈ ಅಮ್ಮ ಅಲ್ಲಿ ನಿಂತ್ಕೊಂಡು, ಗೌಡ್ರೆ ಬನ್ನಿ ಬನ್ನಿ, ಪಟೇಲ್ರು ಹೆಂಗ್ ಮಲ್ಗೋರು ನೋಡಿ ಬನ್ನಿ. ಅವ್ರು ಬಂದಿದ ತಕ್ಷಣ ಈ ಅಮ್ಮ ಹೆಂಡ್ತಿ ಆ ಪಟೇಲ್ರಿಗೆ, ನೋಡು ಗೌಡ್ರು ಬಂದವ್ರೆ, ಯಾವಾಗಲೂ ಗೌಡ್ರ ಮೇಲ್ಗಡೆ ನಿಂತ್ಕೊಂಡು ಬನ್ನಿ 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 ಅಂತಿದ್ರಲ್ಲ, ಇವತ್ತು ಕರಿ ಮೇಲೆ, ಇವತ್ತು ಮೇಲ್ಗಡೆ ನಿಂತ್ಕೊಂಡು ಕರಿ, ಬಾ 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 ಅಂತ. ಯಾರು ಪಾಪದವರು? ಇಷ್ಟು ವಿಚಾರಗಳನ್ನ ನೀವು ಗಮನಿಸಿದಿರಲ್ಲ. ಈ ಗಂಡಸೆ ಪಾಪದವನು. ನಮ್ಮ ಗುರುಗಳು ಒಂದು ಜೋಕ್ ಹೇಳ್ತಾ ಇರ್ತಾರೆ ಇದನ್ನು ಯಾವಾಗಲೂ. ಒಂದು ರಾಜ್ಯಸಭೆ ಇರುತ್ತಂತೆ. ರಾಜ್ಯಸಭೆಯಲ್ಲಿ ರಾಜನಿಗೊಂದು ಡೌಟ್ ಶುರುವಾಗುತ್ತೆ, ಈ ರಾಜ್ಯದಲ್ಲಿ ಎಲ್ಲರೂ ಹೆಂಡತಿ ಮಾತನ್ನೇ ಕೇಳ್ತಾರ ಅಥವಾ ಗಂಡಸರು ಅವರವರೇ ನಿರ್ಧಾರ ತಗೋತಾರ ಅಂತ. ರಾಜ್ಯಸಭೆಯಲ್ಲಿ ಬಂದು ನಿಂತ್ಕೊಂಡ ಒಂದು ದಿವಸ, ಹೇಳಿದಂತೆ, ಯಾರೆಲ್ಲ ಹೆಂಡತಿ ಮಾತು ಕೇಳ್ತಿರೋ ಅವರೆಲ್ಲರೂ ನನ್ನ ಬಲಗಡೆ ಬನ್ನಿ, ಹೆಂಡತಿ ಮಾತನ್ನ ಕೇಳೋದೇ ಇಲ್ಲ ಅನ್ನೋರು ನನ್ನ ಎಡಗಡೆಗೆ ಬನ್ನಿ ಅಂತ. ಎಲ್ಲರೂ ಹೋಗಿ ಬಲಗಡೆ ನಿಂತ್ಕೊಂಡ್ರಂತೆ. ಯಾರು ಒಬ್ಬನೇ ಒಬ್ಬ ಮಾತ್ರ ಬಂದು ಬಲಗಡೆ ನಿಂತ್ಕೊಂಡ. ರಾಜನಿಗೆ ಖುಷಿ ಆಯ್ತು, ನನ್ನ ರಾಜ್ಯದಲ್ಲಿ ಹೆಂಡತಿ ಮಾತನ್ನ ಕೇಳದಿರೋ ಒಬ್ಬನಾರು ಇದಾನಲ್ಲ ಅಂತ. ಶಬಾಷ್, ಇನ್ನು ಹೆಂಡತಿ ಮಾತು ಕೇಳಲ್ವೇನೋ, ಗುಡ್ ಅನ್ನೋ ಅಷ್ಟೊತ್ತಿಗೆ, ಇಲ್ಲ ನಾನು ಆ ಕಡೆ ಬರಬೇಕೋ ಬೇಡವೋ ಅಂತ ನಾನು ಹೆಂಡ್ತಿನ ಕೇಳ್ಕೊಬರ್ತೀನಿ ಅನ್ನಂತ. ಆ ಥರದ್ದು ಜನಗಳು ಇರೋ ಕಾಲ ಇದು. ನೀವು ಗಂಡಸು ನಿಜವಾಗ್ಲೂ ಪಾಪದವನು. ದುಡಿತಾನೆ. ಯಾವುದಕ್ಕಾಗಿ ದುಡಿತಾನೆ? ಸಂಸಾರಕ್ಕಾಗಿ ದುಡಿತಾನೆ. ಸಂಸಾರದ ರಥ ಎಳಿತಾನೆ. ಅವನಿಗೆ ಇರೋ ಕಷ್ಟಗಳು, ಅವನಿಗೆ ಸಾಲ ಆಗಲಿ, ಅವನು ಎಲ್ಲೂ ಬಾಯ್ ಬಿಡಲ್ಲ, ಸುಮ್ಮನಿರ್ತಾನೆ. ಅವನಿಗೆ ಎಷ್ಟೇ ಹೊರೆ ಆಗ್ತಿರ್ಲಿ, ಎಲ್ಲೂ ಬಾಯ್ ಬಿಡಲ್ಲ, ಸುಮ್ಮನಿರ್ತಾನೆ. ಅವನು ಉಪವಾಸ ಇರಲಿ, ಎಲ್ಲೂ ಬಾಯ್ ಬಿಡಲ್ಲ, ಸುಮ್ಮನಿರ್ತಾನೆ. ಆದರೆ ನೀವು ಹೆಂಡ್ತಿಗೆ ಸುಮ್ಮನೆ ಹಿಂಗೊಂದು ಹೊಡಿರಿ, ನಾಳೆ ಬೆಳಗ್ಗೆ ಹೋಗಿ ಮಹಿಳಾ ಸಂಘದಲ್ಲಿ ನಿಂತ್ಕೊಂಡಿರ್ತಾಳೆ, ನನ್ನ ಗಂಡ ನನಗೆ ಹೊಡೆದ್ಬಿಟ್ಟ ಅಂತ. ಹೌದಾ ಅಲ್ವಾ? ಇವರು ಏನಪ್ಪ, ರಾಮಾಯಣ ಮಹಾಭಾರತ ತ್ರೇತಾಯುಗ ಸ್ವಾಮಿ, ಅಲ್ಲಿ ಬರೀ ಹೆಂಗಸರಿಗೆ ಅಷ್ಟೇ ಅಲ್ಲ, ಭೀಷ್ಮನ್ ನೋಡಿ ಒಂದ್ಸಲ,
ಪಾಪ ಏನ್ ತಪ್ಪು ಮಾಡಿದ್ದ ಅವನು? ಅವ್ರ ಅಪ್ಪನ ಆಸೆ ತೀರ್ಸಕ್ಕೋಸ್ಕರ ಹೋಗಿ ಅವನೇ ಮಾತುಕತೆ ಆಡ್ಕೊಂಬಂದು ಮದುವೆ ಮಾಡ್ಲಿಲ್ವಾ? ಅವ್ರ ಅಪ್ಪ ಚಿಕ್ಕಮ್ಮ ಕೇಳಿದ್ಲು ಅಂತ ಹೇಳ್ಬಿಟ್ಟು ಇಡೀ ರಾಜ್ಯನೇ ಬಿಟ್ಕೊಡ್ಲಿಲ್ವಾ? ಇಡೀ ಜೀವನ ಪೂರ್ತಿ ಆಯಸ್ಸನ್ನ ಆ ಸಿಂಹಾಸನಕ್ಕೋಸ್ಕರ ಅವನು ಒಳ್ಳೆ ಸೇವಕನ ಥರ ಕಳೆದ್ಬಿಟ್ನಲ್ಲ ಸ್ವಾಮಿ ಭೀಷ್ಮ. ಇದನ್ನ ನೋಡಿದ್ರೆ ಪಾಪ ಅವ್ನು ಯಾವ ಥರ ಸಾಂಸಾರಿಕ ಸುಖಗಳನ್ನ ಅನುಭವಿಸಿದ್ನ? ಬರೀ ಯುದ್ಧ ಮಾಡು, ಅವ್ರು ಕೊಟ್ಟಿದ್ದ ಮಾತು ಉಳಿಸ್ಕೋ, ಇವ್ರು ಕೊಟ್ಟಿದ್ದ ಮಾತು ಉಳಿಸ್ಕೋ ಅಂತೇಳಿ ಪಾಪ ಸಾಯ್ಲಿಲ್ವಾ ಆ ಭೀಷ್ಮನ್ ಕರೆದಿ? ಇನ್ನು ಋಷಿ ಮುನಿಗಳು, ಅಯ್ಯೋ ನಮ್ಮ ಋಷಿ ಮುನಿಗಳೆಲ್ಲ ಎಂತೆಂಥ ತಪಸ್ ಮಾಡ್ತಾ ಇದ್ರು, ಎಷ್ಟೆಲ್ಲ ಆಚರಣೆಗಳನ್ನ ಮಾಡ್ತಾ ಇದ್ರು. ಈ ಹೆಂಗಸರು ಬಂದು ಅದನ್ನ ಕೆಡಿಸಿ ಹಾಳು ಮಾಡಿ, ಅಯ್ಯಯ್ಯೋ ಎಲ್ಲ. ನೀವು ಅಲ್ಲಿ ಶಾಪವನ ಬಗ್ಗೆ ಮಾತಾಡ್ತೀರಿ ರಾಮಂದು. ಸ್ವಾಮಿ, ಎಂತೆಂಥ ಋಷಿ ಮುನಿಗಳಿದ್ದಂಥ ದೇಶ ಇದು. ಅವ್ರನ್ನೆಲ್ಲ ಹಾಳು ಮಾಡ್ಲಿಕ್ಕೆ ಬಂದದ್ದೇ ಈ ರಂಬೆ, ಊರ್ವಶಿ, ಮೇನಕೆ, ತಿಲೋತ್ತಮೆಯ. ಕರೆಕ್ಟ್, ಹೌದಾ ಅಲ್ವಾ? ಇದನ್ನೆಲ್ಲ ನೋಡ್ಕೊಂಡ್ರೆ ಗಂಡಸರು ಪಾಪದವ್ರು ಅಂತ ಹೇಳ್ಬೇಕಲ್ವೇ? ಪುರಾಣ ಕಥೆಗಳೆಲ್ಲ ಇವ್ರು ಹೇಳಿದ್ರು ಅಂತ ಅವರು ಹೇಳಿದ್ರು. ಅಹಲ್ಯನಿಬ್ರು ಟಚ್ ಮಾಡಿದ್ರು. ಅದಕ್ಕೆ ಅವಳು ಕಲ್ಲಾಗಿದ್ದು. ಆಯ್ತಾ? ಇದನ್ನ ರಾಶಿಯವರು ಅವತ್ತೇ ಹೇಳಿದ್ದಾರೆ ಇದ್ರ ಬಗ್ಗೆ. ರಾಮ ಬಂದ, ಕಾಲಿಂದ ಒದ್ದ, ಅಹಲ್ಯ ಶಾಪ ವಿಮೋಚನೆ ಆಯಿತು, ಎದ್ದು ಕೈ ಮುಗಿದ್ಲು. ಬಹಳ ದೊಡ್ಡ ರೈಟರ್ ರಾಶಿಯವರು ಹೇಳಿರೋದು. ತಕ್ಷಣ ರಾಮ 1 ನಿಮಿಷ ಇಲ್ಲೇ ಇರು, ನಾನು ಬರ್ತೀನಿ. ಮೊದಲು ಒಂದು ಕೋಲ್ ತಗೊಂಡೋಗಿ ಈ ದಂಡಕಾರಣ್ಯದಲ್ಲಿರ್ತಕ್ಕಂಥ ಎಲ್ಲ ನಾಯಿಗಳಿಗೂ ನಾವು ಹೊಡಿತೀನಿ. ಯಾಕಂದ್ರೆ ಇವಳೊಬ್ಳೆ ಅಲ್ಲಿ ಕಲ್ಲಾಗಿ ಬಿದ್ದಿದ್ದು. ಫಸ್ಟು ನಾಯಿಗಳಿಗೆಲ್ಲ ಹೊಡೆದು ಬಿಟ್ಟು ಸರಯು ನದಿಗೆ ಹೋಗಿ ಸ್ನಾನ ಮಾಡ್ಕೊಂಡು ಬಂದು ಆಮೇಲೆ ನೀನು ಮಾತಾಡಿಸ್ತೀನಿ ಅಂತ ಕೋಲ್ ತೊಗೊಂಡು ಹೊಡ್ತಾಳೆ. ಅಲ್ಲ, ಕಲ್ಲಾಗಿ ಬಿದ್ದು ಮಾತ್ರಕ್ಕೆ ಕಷ್ಟ ಅನುಭವಿಸೋದ? ಎಷ್ಟು ಕಷ್ಟ ಇದೆ. ಸೊ ಇಂಥದ್ದೆಲ್ಲನೂ ನಮಗೆ ಬದುಕಲ್ಲಿ ಉದಾಹರಣೆಯಾಗಿ ಸಿಗುತ್ತೆ. ಈ ದೃಷ್ಟಿಯಿಂದ ಅದು ಹೆಣ್ಣು ಅಥವಾ ಗಂಡು ಯಾರು ಪಾಪದವರು ಅಂತ ಇನ್ನೂ ನಿರ್ಧಾರ ಆಗಿಲ್ಲ ಇವತ್ತು. ನೀವು ಹೇಳೋ ಪ್ರಕಾರ ಹೆಣ್ಣು. ನಾನು ಮಾಡ್ತೇನೆ ಸರ್. ನೀವು ಹೇಳಿ, ನೀವು ಹೇಳಿ ಹೇಳಿ ಹೇಳಿ. ಅಹಲ್ಯ ವಿಷಯ ಬೇಡ, ಬೇರೆ ಹೇಳಿ. ನಿಮಗೆ ಗೊತ್ತಲ್ಲ, ಈ ಗಹನವಾದ ಅರ್ಥಗಳುಳ್ಳ ದೊಡ್ಡ ದೊಡ್ಡ ವ್ಯಾಖ್ಯೆಗಳ ಬಾನ್ಸಾಯಿ ರೂಪಗಳೇ ಗಾದೆಗಳು ಅಂತ ಒಂದು ಗಾದೆ ಇದೆ. ಅದೇನೆಂದರೆ ಬಗ್ಗಿದವನಿಗೆ ಗುದ್ದು ಜಾಸ್ತಿ ಅಂತ. ಇಡೀ ತಾತ್ಪರ್ಯ ಇಷ್ಟೇ. ಬಗ್ಗಿಸಲ್ಪಟ್ಟವಳು ಹೆಣ್ಣೆ, ಬಗ್ಗಿದವಳು ಹೆಣ್ಣೆ, ಗುದ್ದು ತಿಂದವಳು ಹೆಣ್ಣೆ. ಇದು ಇದರ ಅರ್ಥ. ನೋಡಿ, ಹೆಣ್ಣು ಅಂದರೆ ಒಂದು ಪೂರ್ಣಾವತಾರಿ. ಹುಟ್ಟಿದ ಮನೆಗೆ ಮುದ್ದಿನ ಮಗಳಾಗಿ, ಪ್ರೀತಿಯ ಮಗಳಾಗಿ ಹುಟ್ಟುತ್ತಾಳೆ. ಅವಳಿಗೆ 2 ಜವಾಬ್ದಾರಿಗಳಿರ್ತವೆ. ಹುಟ್ಟಿದ ಮನೆಯ ಹೆಸರನ್ನು ಕೆಡಿಸಬಾರ್ದು, ಹೊಕ್ಕ ಮನೆಯ ಹೆಸರನ್ನು ಬೆಳೆಸಬೇಕು. ಹುಟ್ಟಿದ ಮನೆಗೆ ಪ್ರೀತಿಯ ಮಗಳಾಗಿ, ಗಂಡನಿಗೆ ಮುದ್ದಿನ ಮಡದಿಯಾಗಿ, ಮಕ್ಕಳಿಗೆ ಆದರ್ಶ ಮಾತೆಯಾಗಿ, ಮನೆಯಲ್ಲಿ ಆದರ್ಶ ಗೃಹಿಣಿಯಾಗಿ, ಸಮಾಜದಲ್ಲಿ ಆದರ್ಶ ನಾರಿಯಾಗಿ ಬಾದಬೇಕಾಗತ್ತೆ. ಗಂಡಸನಿಗೆ ಏನು ಸರ್, ಅವನಿಗೆ ಜವಾಬ್ದಾರಿ ಇಲ್ಲ, ಅವನು ಬೇಜವಾಬ್ದಾರಿ. ಅವನಿಗೆ ಬರೀ ಒಂದು ಆಫೀಸ್ ಕೆಲಸ ಮಾಡಿದರೆ ಮುಗೀತು, ಬಂದು ಅಂತ ಬಿದ್ದುಬಿಡ್ತಾನೆ. ಆದರೆ ಹೆಂಗಸ ಹಾಗಲ್ಲ. ಅವಳಿಗೆ ಮನೆ ಕೆಲಸ, ಈಗಿನ ಕಾಲದಲ್ಲಿ ಆಫೀಸ್ ಕೆಲಸ, ಗಂಡನ ಕೆಲಸ, ಮಕ್ಕಳ ಕೆಲಸ, ಅತ್ತೆಯ ಕೆಲಸ, ಮಾವನ ಕೆಲಸ, ತೋಟದ ಕೆಲಸ, ಅಡುಗೆ ಮನೆ ಕೆಲಸ, ನಾಯಿಯ ಕೆಲಸ ಎಲ್ಲ ಅವಳೇ ಮಾಡಬೇಕಾಗುತ್ತೆ. ಸತ್ಯವಾಗಿ ಎಲ್ಲ ಮನೆಯಲ್ಲಿ ಅವಳೇ ಕೆಲಸ ಜಾಸ್ತಿ ಅಲ್ವೇ? ನೋಡಿ, ಒಂದು ಪಾಪ ಈ ಲಾಕ್ಡೌನ್ ಆಯ್ತಲ್ಲ ಸರ್, ನೀವು ಹೇಳಿದ್ದ ನನಗೆ ಮೊನ್ನೆ ಲಾಕ್ಡೌನ್ ಆದಾಗ ಆಯ್ತಲ್ಲ, ನೀವು ಲಾಕ್ಡೌನ್ ಅಂತ ಆಗಿಬಿಟ್ಟು ಅವನು ಆಫೀಸಿಗೆ ಮನೆಗೆ ಕೂತಿರ್ತಾರೆ. ಆದರೆ ಹೆಣ್ಣು ಅಡುಗೆ ಮನೆಯನ್ನು ಲಾಕ್ಔಟ್ ಮಾಡಿಲ್ಲ, ಇದ್ದದನ್ನು ಬೇಯಿಸಿ ಹಾಕಿದ್ದಾಳೆ ಅಲ್ವಾ? ತನಗೆ ಕೋಪ ಬಂದರೆ ಇವನು ಮಲ್ಕೊಂಡು ಬಿಡ್ತಾನೆ. ಕೋಪ ಬಂದರೂ ಕೂಡ ಇವಳು ಅಡುಗೆ ಮಾಡಿ ಗಂಡನಿಗೆ ಮಕ್ಕಳಿಗೆ ಬಣಿಸಿ ತಣಿಸಿ ಉಣಿಸಿ ಮಲಗಿದವಳು ಆ ಹೆಣ್ಣು. ಅಂತಹ ಜವಾಬ್ದಾರಿ ಅವಳಿಗಿದೆ, ಅದನ್ನು ಅವಳು ಮಾಡ್ತಾಳೆ. ತನಗೆ ಎಷ್ಟು ಹಸಿವಾಗಿದ್ದರೂ ಕೂಡ ಅವಳು ತನಗೆ ಯಾಕೋ ಇವತ್ತು ಹಸಿವೆ ಇಲ್ಲ ಅಂತ ಸುಂದರ ಸುಳ್ಳನ್ನು ಹೇಳಿ ಇದ್ದ ಊಟವನ್ನು ಮಕ್ಕಳಿಗೆ ಬಡಿಸಿ, ಗಂಡನಿಗೆ ಬಡಿಸಿ, ಅವಳು ತೇಗು ಬಂದವಳಂತೆ ನಟಿಸಿ ಅವಳು ಒಳಗೊಳಗೆ ಖುಷಿ ಪಡ್ತಾಳೆ. ಅಂತಹ ದೇವತೆ ಅವಳು ಹೆಂಗಸು. ಅವಳಿಗೆ ಅಂಥ ಒಂದು ಜವಾಬ್ದಾರಿಗಳಿವೆ. ಆಯ್ತು. ಮತ್ತೆ ನೋಡಿ, ಮನೆಯಲ್ಲಿ ಮಕ್ಕಳೇ, ನೀವು ಆಗಲೇ ಹೇಳಿದ್ರಿ ಸರ್, ಮಕ್ಕಳ ಲಾಲನೆ ಪೋಲನೆ, ಅವರ ವಿದ್ಯಾಭ್ಯಾಸ, ನೌಕರಿ, ಮದುವೆ ಎಲ್ಲ ಇವಳದೇ ಜವಾಬ್ದಾರಿ. ಮಗು ಏನಾದರೂ ಕೆಟ್ಟದಾಗಿ ಸ್ಕೂಲಲ್ಲಿ ವರ್ತಿಸಿದರೆ ಅವ್ರು ಬೈದು ತಾಯಿಯನ್ನು, ನೀನು ತಾಯಿ ನಿನಗೊಂದು ಸಂಸ್ಕಾರ ಕೊಟ್ಟಿಲ್ಲ ಎಂತ ಅಮ್ಮನ, ಅದಕ್ಕೆ ಅವಳೇ ಹೊಣೆಗಾರಿಕೆ ಆಯ್ತಲ್ಲ. ಇವು ನೋಡಿ, ನಿಮಗೆ ಗೊತ್ತಲ್ಲ, ಈ ಹುಡುಗರ ತಾರುಣ್ಯದ ತಲ್ಲಣಗಳು. ಪಾಪ ಈ ಮಕ್ಕಳು ಬೆಳೆದಾಗಲೇ ಅವರಿಗೆ ತಾರುಣ್ಯ ತಲ್ಲಣಗಳು ಉಂಟಾಗ್ತವೆ. ಪ್ರಾಯ ಬಂದೊಡನೆ ಹುಟ್ಟುವುದು ಹುಡುಗರಿಗೆ ಗಡ್ಡ ಮೀಸೆ, ಒಂದೊಂದು ಕೂದಲಿಗೆ ಒಂದೊಂದು ಆಸೆ. ಪ್ರಾಯ ಬಂದೊಡನೆ ತಟ್ಟುವುದು ಹುಡುಗಿಯರಿಗೆ ವಯ್ಯಾರದ ರೋಗ, ಒಂದೊಂದು ಮಾತಿಗೆ ಒಂದೊಂದು ರಾಗ. ಒಂದು ಮಗಳು ತಡವಾಗಿ ಬಂದರೆ ಕ್ವಶನ್ ಮಾಡೋದು ತಾಯಿಯನ್ನೇ, ಅಪ್ಪ ಕ್ವಶನ್ ಮಾಡೋದಿಲ್ಲ. ಅವಳು ಕೇಳ್ತಾಳೆ, ಮಗಳೇ ಯಾಕೆ ಇವತ್ತು ಲೇಟ್ ಆಗಿದೆ, ಯಾವಾಗಲೂ 5 ಗಂಟೆ ಬರ್ತಾ ಇದ್ದಿ? ಇಲ್ಲಲ್ಲ, ಇವತ್ತೊಂದು ಒಳ್ಳೆ ಹುಡುಗ ನನ್ನನ್ನು ಫಾಲೋ ಮಾಡ್ತಾ ಇದ್ದ. ಹೌದಾ? ಎಲ್ಲಿ? ಅಲ್ಲೇ ಕಾಲೇಜಿಂದ ಇಲ್ಲಿವರೆಗೆ ಫಾಲೋ ಮಾಡ್ತಿದ್ದ. ಇರಲಿ ಬಿಡು, ಅವನು ಫಾಲೋ ಮಾಡಿರಲಿ, ನೀನು ಯೂಶ್ವಲ್ ಸ್ಪೀಡಲ್ಲಿ ಬರುವುದಿತ್ತಲ್ಲ. ಅದಕ್ಕೆ ಇವಳು ಹೇಳ್ತಾಳೆ, ಅದು ಹೇಗಮ್ಮ ಸ್ಪೀಡಲ್ಲಿ ನಾನು ಬರಲಿ, ವೆನ್ ಹಿ ವಾಸ್ ಫಾಲೋಯಿಂಗ್ ಮಿ ಸೋ ಸ್ಲೋಲಿ, ಹೌ ಕ್ಯಾನ್ ಐ ಕಮ್ ಸೋ ಫಾಸ್ಟ್ಲಿ? ಆಯ್ತು. ಹುಡುಗರು ಅಷ್ಟೇ ಭಾಳ ತಾಪತ್ರಗಳು ಇರ್ತವೆ. ಆಗೈತೆ ನೋಡಿ ಸರ್, ಒಂದು ಸತ್ಯವಾದ ಮಾತು.
ಈ ಹುಡುಗರಿಗೆ ದಣಿವಾಗದ ಏಕೈಕ ವ್ಯಾಯಾಮ ಅಂದರೆ ಹುಡುಗಿಯರಿಂದ ಓಡೋದು. ಇದೆಲ್ಲ ಸಹಿಸಿಕೊಂಡು ಆ ಮಕ್ಕಳನ್ನು ಯಾವ್ದು ಮಾಡಿ. ಇನ್ನೊಂದು ವಿಚಾರ ಹೇಳ್ತೀನಿ, ನನಗೆ ಒಂದು ಸಣ್ಣ ಕಥೆ ಹೇಳ್ತಾರೆ, ಅದ್ಭುತವಾದ ಕಥೆ. ಅದೇನೆಂದರೆ ಅಮೆರಿಕದಲ್ಲಿ ಒಬ್ಬ ಹುಡುಗ ಇದ್ದ. ಅವನು ಹುಟ್ಟ ಕಿವುಡ. ಅವನಿಗೆ ನಡಿಲಿಕ್ಕೆ 4 ವರ್ಷ ಬೇಕಾಯಿತು. ಅಂತಹ ಒಂದು ಬುದ್ಧಿಮಾಂದ್ಯತೆ ಇತ್ತು. ಆದರೆ ಬುದ್ಧಿ ಮಾತ್ರ ವಿಪರೀತ, ವಿಚಿತ್ರ, ಕುತೂಹಲಕಾರಿ ಮನಸ್ಸು, ಎಲ್ಲವನ್ನು ಪ್ರಶ್ನಿಸುವಂಥವು. ಅತ್ಯಂತ ಬುದ್ಧಿವಂತನಾಗಿದ್ದ. ಒಂದು ಸಲ ಇದು ನಡೆದ ಘಟನೆ. ಆ ಸ್ಕೂಲ್ ಹೆಡ್ ಮಾಸ್ಟ್ರು ಅವ್ರಿಗೆ ಒಂದು ಪತ್ರ ಬರೀತಾರೆ. ನಿಮ್ಮ ಪತ್ರ ಬರೆದು ಅದನ್ನು ಅವನಿಗೆ ಕೈಲಿ ಕೊಡ್ತಾಳೆ. ಕೊಟ್ಬಿಟ್ಟು ನಿನ್ನ ಅಮ್ಮನಿಗೆ ಕೊಡು ಅಂತ ಕೊಟ್ಟು ಕಳಿಸ್ತಾಳೆ. ಇವನು ಓಪನ್ ಮಾಡೋಲ್ಲ, ಅಮ್ಮನಿಗೆ ಬಂದು ಕೊಡ್ತಾನೆ. ಅಮ್ಮ ತೆಗೆದು ಓದ್ತಾಳೆ. ಹೋಗುವಾಗ ಅವಳ ಕಣ್ಣಲ್ಲಿ ನೀರು ಬರುತ್ತೆ. ಯಾಕೆ ಅಂದರೆ ಆ ಪತ್ರದಲ್ಲಿ ಏನು ಬರೀತದೆ ಗೊತ್ತಾ? ನೋಡಿ ಮೇಡಮ್, ನಿಮ್ಮ ಮಗ ಇದ್ದಾನಲ್ಲ, ಅವನು ತಲಹರಟೆ, ಅತಿ ಬುದ್ಧಿವಂತ, ಆದರೆ ತಲಹರಟೆ. ಇವನಿಗೆ ಬುದ್ಧಿ ಪಾಠ ಹೇಳುವಂತಹ ಕಿವುಡ ಬೇರೆ, ಅವನಿಗೆ ಪಾಠ ಹೇಳುವಂಥ ಬುದ್ಧಿವಂತ ಮೇಷ್ಟ್ರು ನಮ್ಮಲ್ಲಿ ಇಲ್ಲ. ಆ ಕಾರಣಕ್ಕಾಗಿ ವಿ ಆರ್ ಸೆಂಡಿಂಗ್ ಹಿಮ್ ಔಟ್ ಆಫ್ ದ ಸ್ಕೂಲ್. ಯು ಟೇಕ್ ಕೇರ್ ಆಫ್ ಹಿಸ್ ಎಜುಕೇಷನ್. ಒಂದು ನೀವೇ ಪಾಠ ಹೇಳಿ, ಇಲ್ಲ ಪಾಠ ಕಲಿಸಿ, ನಮ್ಮಿಂದ ಸಾಧ್ಯ ಇಲ್ಲ ಅಂತ ಕಲಿಸ್ತಾರೆ. ಆಗ ಮಗು ಕೇಳುತ್ತೆ, ಅಮ್ಮ ಏನು ಬರೆದಿದ್ದಾರೆ, ಯಾಕೆ ಕಣ್ಣೀರಾಗ್ತಾ ಇದ್ದಿ? ಆಗ ಅಮ್ಮ ಹೇಳುವುದಿಲ್ಲ. ಹಾಗೇನಾದ್ರು ಸತ್ಯ ಹೇಳಿಬಿಟ್ರೆ ಆ ಮಗುವಿನ ಆತ್ಮವಿಶ್ವಾಸ ಎಲ್ಲಿ ಕಡಿಮೆ ಆಗುತ್ತೆ ಅಂತೇಳಿ ಅವಳು ಸುಳ್ಳು ಹೇಳ್ತಾಳೆ. ಅವಳು ಹೇಳ್ತಾಳೆ, ಈ ಪತ್ರದಲ್ಲಿ ಮಗ ಬರೆದಿದ್ದಾರೆ, ನಿಮ್ಮ ಮಗ ಅತ್ಯಂತ ಬುದ್ಧಿವಂತ, ಅತ್ಯಂತ ಗುಣವಂತ, ಭಯಂಕರವಾದಂಥ ಬುದ್ಧಿಶಾಲಿ. ಇವನಿಗೆ ಬುದ್ಧಿ ಪಾಠ ಹೇಳುವಂಥ ಬುದ್ಧಿವಂತ ಮೇಷ್ಟ್ರು ನಮ್ಮ ಕಾಲೇಜಲ್ಲಿ ಇಲ್ಲ, ಸ್ಕೂಲಲ್ಲಿ ಇಲ್ಲ. ಅದಕ್ಕೋಸ್ಕರ ನೀವೇ ಪಾಠ ಹೇಳಿದ ಕಲಿಸಿದ್ದಾರೆ ಅಂತೇಳಿ ಸುಳ್ಳು ಹೇಳಿ ಆ ತಾಯಿ ಅವನಿಗೆ ಬುದ್ಧಿ ಹೇಳಿ ಅವನಿಗೆ ಸಂಶೋಧನೆ ರಿಸರ್ಚ್ಗೆ ಫೀಲ್ಡ್ಗೆ ಹಾಕಿ ಅವನಿಗೆ ಶಿಕ್ಷಣವನ್ನು ಕೊಟ್ಟು ಅವನನ್ನು ಜಗತ್ತಿನ ಅತಿ ದೊಡ್ಡ ವಿಜ್ಞಾನಿ, 84 ವರ್ಷದಲ್ಲಿ 1093 ಪೇಟೆಂಟ್ಗಳನ್ನು, ಟೆಲಿಫೋನ್, ಟೆಲಿಗ್ರಾಫ್, ಈ ಎಲೆಕ್ಟ್ರಿಕ್ ಬಲ್ಬ್ ಕಂಡಿದ್ದಂಥ ಥಾಮಸ್ ಆಲ್ವಾ ಎಡಿಸನ್ ವಾಸ್ ದಟ್ ಬಾಯ್ ಆ್ಯಂಡ್ ದ ಮದರ್ ವಾಸ್ ನ್ಯಾನ್ಸಿ ಮ್ಯಾಥ್ಯೂಸ್. ಇದು ಅಮ್ಮನ ಜವಾಬ್ದಾರಿ, ಇದು ತಂದೆಯ ಜವಾಬ್ದಾರಿ ಅಲ್ಲ, ಅಮ್ಮನ ಜವಾಬ್ದಾರಿ. ಹೀಗೆ ಮಕ್ಕಳಿಗೆ. ಆಮೇಲೆ ಬಟ್ಟೆ ಸರ್, ಈ ಅತಿಥಿಗಳು ಬಂದಾಗ ಆಯ್ತಲ್ಲಿ ಅಡುಗೆ ಮಾಡಿ ಯಾರು ಹಾಕಬೇಕು? ಪಾಪ ಹೆಣ್ಣು. ಬೈಗಳು ಯಾರು ಅವನಿಗೆ ಮಾಡಿದರೆ, ಏನೇ ಅಡುಗೆ ಇದು ಉಪ್ಪಿಟ್ಟ, ಎಲ್ಲರ ಮುಖ ಕಪ್ಪಿಟ್ಟಿದೆ ಅಂತ ಬೈತಾನೆ ಇವನು. ಅಡಿಗೆ ಬಟ್ಟೆಗಳು ತೆಗಿಬೇಕಿದ್ರೆ ದಡ್ಡ ಇವನಿಗೊಂದು ಬಟ್ಟೆ ಕೂಡ ತೆಗಿಲಿಕ್ಕೆ ಬರೋಲ್ಲ. ಎಷ್ಟೋ ಮನೆಗಳಲ್ಲಿ ಸರ್, ನಿಮ್ಮ ಬಟ್ಟೆ ನೀವು ತೆಗೆದಿರ್ಬೋದು, ಆದರೆ ಎಷ್ಟೋ ಮನೆಗಳಲ್ಲಿ ಗಂಡನ ಬಟ್ಟೆ ಹೆಂಡತಿಯೇ ತೆಗಿಬೇಕು ಬಟ್ಟೆಗಳಿಗೆ ಆಗುವಾಗ. ಆಮೇಲೆ ಹಬ್ಬ ಹುಣ್ಣಿಮೆಗಳನ್ನು ಯಾರು ಮಾಡಬೇಕು? ಪಾಪ ಇವಳೇ ಮಾಡಬೇಕು. ಅವ್ರಿಗೆ ಗಂಡ ಮಾಡೋಲ್ಲ, ಅವರು ಸುಮ್ಮನೆ 8-10 ಗಂಟೆಗೆ ಎದ್ದು ಬಿಟ್ಟಿರ್ತಾರೆ. ಆಮೇಲೆ ಹೇರ್ ಕಟ್ಟಿಗೆ ಸರ್, ಕರೋನಾ ಟೈಮಲ್ಲಿ ಹೇರ್ ಕಟ್ಟಿಗೆ ಸಲೂನ್ಗಳು ಇರಲಿಲ್ಲ. ಸತ್ಯವಾಗಿ ಹೇಳ್ತೇನೆ, ನನ್ನ ಹೇರ್ ಕಟ್ ಮಾಡಿದ್ರೆ ನನ್ನ ಹೆಂಡ್ತಿದೆ, ಅವಳು ಕೆಟ್ಟದಾಗಿ ಮಾಡಿದ್ಲು, ಹಾಗಂತ ಕೋಪಿಸ್ಕೊಳ್ಳೋ ಹಂಗಿಲ್ಲ. ಯಾಕಂದರೆ ಕೋಪಿಸ್ಕೊಂಡು ಬಿಟ್ಟರೆ ಕಿವಿಯನ್ನು ಕತ್ತರಿಸಿಬಿಟ್ರೆ ಅದಕ್ಕೆ ಸುಮ್ಮನೆ ಕೂತಿದ್ರು ನಾನು. ಆಮೇಲೆ ಟೋಪಿ ಹಾಕೊಂಡೆ, ಆ ವಿಚಾರ ಬೇರೆ. ಹೇರ್ ಕಟ್ ಮಾಡೋದ್ರಿಂದ ಹಿಡಿದು ಅತಿಥಿ ಸತ್ಕಾರದ ಹಿಡಿದು ಎಲ್ಲ ಮನೆ ವಾರ್ತೆಗಳನ್ನ ಮಾಡಬೇಕಾಗಿದ್ದು ಹೆಣ್ಣು ಸರ್. ಅಂತಹ ಜವಾಬ್ದಾರಿ ಹೆಣ್ಣು ಸರ್ನ ನೀವು ಪಾಪದವಳು ಅಲ್ಲದೆ ಇನ್ನೇನು ಸರ್ ಅವಳಿಗೆ. ಅದಕ್ಕೋಸ್ಕರ ಅವಳು ನಿಜವಾಗಿ ಹೆಣ್ಣೆ ಆ್ಯಂಡ್ ಎಂಪತಿ ಪಾಪದವಳು. ಭಾಳ ಲೈಫಿಂದ ಎಕ್ಸಾಂಪಲ್ಸ್ ಕೊಟ್ರಿ, ಸ್ವಂತದ್ದು ಕೊಟ್ರಿ. ಕರೋನಾ ಟೈಮಲ್ಲಿ ಹೊರಗಡೆ ಅನೇಕ ತಿಂಗಳುಗಳ ಕಾಲ ಸೆಲೂನ್ಗಳು ಬಂದಾಗಿತ್ತು. ನಿಮ್ಮ ಮನೆಯಲ್ಲಿ ಅವರೇ ಮಾಡಿದ್ದಾರೆ, ಬಟ್ ಸರಿಯಾಗಿ ಮಾಡಿಲ್ಲ ಅಂತಂದ್ರಲ್ಲ. ಹೌದು, ಯಾಕೆ ಸರಿಯಾಗಿ ಮಾಡಿಲ್ಲ ಅಂದ್ರೆ ಅಕಸ್ಮಾತ್ ಕರೆಕ್ಟ್ ಆಗಿ ಮಾಡಿದ್ರೆ ಎವ್ರಿ ಮಂತ್ ಅಲ್ಲೇ ಮಾಡಿಸ್ತಾ ಇದ್ದಾರೆ. ಅದೊಂದು ಪ್ರಾಬ್ಲಮ್ ಇತ್ತಲ್ಲ, ಬರ್ತಾ ಇಂಪ್ರೂವ್ ಆದ್ಲು ಅವಳು. ಅಲ್ಲ ಹಂಗಲ್ಲ, ಸರಿಯಾಗಿ ಮಾಡಿಬಿಟ್ರೆ ಮುಗೀತ್ ಕತೆ. ಅಯ್ಯೋ ರಾಮ, ಅಲ್ಲೇ ಕೊಡ್ಬೇಕು 100 ರೂಪಾಯಿ ಅಂತ. ಆಮೇಲೆ ನೀವು ಮನೆಯಲ್ಲೇ ಗೇರ್ ಹಾಕಿ ಕೂತ್ಕೊಂಡ್ರೆ ಆದ್ರಿಂದನೇ ಕೆಡಿಸೋದು, ಗೊತ್ತಾಯ್ತಾ? ಮತ್ತು ಅಡುಗೆ ಕೆಡಿಸ್ತಾರೆ, ಯಾಕೆ ಹೋಟ್ಲ್ ಕರ್ಕೊಂಡು ಹೋಗ್ಲಿ ಅಂತ. ಟೆಕ್ನಿಕ್ಸ್ ಇರುತ್ತೆ ಅವರಲ್ಲಿ ಕೂಡ ಸಾಕಷ್ಟು. ಅದನ್ನು ನೀವು ಚೆನ್ನಾಗಿ ಹಂಚ್ಕೊಂಡಿದ್ದೀರಾ. ಆದರೂ ಗಂಡು ಎಷ್ಟೋ ಸಲ ಅನಗತ್ಯವಾದ ತೊಂದರೆಗಳಿಗೆ ಒಳಗಾಗ್ತಾನೆ. ಆಗಲೇ ಛತ್ರ ಅಂತಂದೆ, ಅಲ್ಲಿರೋ ಅಡಿಗೆಯವನು 300 ಜನ ಬರ್ತೀವಿ ಅಂತೇಳಿ 500 ಜನ ಬಂದುಬಿಡ್ತಾರೆ. ಅದು ಏನು ಗೊತ್ತಾಗೋದು ಬರೋಕ್ಕೆ ಶುರು ಆದಮೇಲೆ, ಎಲೆ ಹಾಕಿದ್ಮೇಲೆ ಬರ್ತಾರೆ ಜನ. 300 ಇರೋ ಅಡಿಗೆನ 500 ಹೆಂಗೆ ಮಾಡ್ತಾನೆ ಅವನು? ಆ ಸಾರನ್ನು ತೊಗೊಂಡೋಗಿ ನಲ್ಲಿ ಕೆಳಗಡೆ ಇಟ್ಟು ತಿರುಗಿಸ್ಬಿಡ್ತಾನೆ. 1 ಅವರ್ ತಿರುಗ್ತಾ ಇರುತ್ತೆ, ಅದು ಉಪ್ಪು ಖಾರ ಹಾಕಿ ಬಿಸಿ ಮಾಡಿ ಪಾಪ ಹೆಂಗೋ ಅಡ್ಜಸ್ಟ್ ಮಾಡ್ತಾನೆ ಅವನು. ಅವನ ಕಷ್ಟ ಯಾರಿಗೂ ಗೊತ್ತಾಗಲ್ಲ. ಒಂದು ಅಡುಗೆ ಕೆಟ್ಟರೆ ಹೆಡ್ ಕುಕ್ಕು, ಆಯಿತಾ? ಒಂದು ಏನೇನು ತೊಂದರೆ ಆದರೂ ಹೆಡ್ ಕುಕ್ಕು. ಒಂದು ಕೋಸಂಬರಿಗೆ ಉಪ್ಪು ಹಾಕಲಿಲ್ಲ ಅಂದರೆ ಹೆಡ್ ಕುಕ್ಕು. ಹೀಗೆ ಗಂಡಸರು ಬಹಳ ಜವಾಬ್ದಾರಿ ತಗೋತಾರೆ. ಗಂಡಸರಿಗೇ ಹೆಚ್ಚು ಬೈಗಳು ಬರೋದು. ಈವನ್ ಲೇಡೀಸು ಬೈತಾರೆ, ಏನು ಸಾರು ಹಿಂಗೆ ಮಾಡೋದು ಅಂತ. ಆ ಕಷ್ಟ ಏನು ಅಂತ ಇರ್ತಕ್ಕಂಥ ಹೆಡ್ ಕುಕ್ಕು ಗೊತ್ತು. ಸಾಮಾನ್ಯವಾಗಿ ಹೆಡ್ ಕುಕ್ ಗಂಡಸೇ ಆಗಿರ್ತಾನೆ ಛತ್ರದಲ್ಲಿ. ಆದ್ದರಿಂದ ಗಂಡಸರಿಗೆ ತೊಂದರೆ ಇದೆ ಸರ್, ಭಾಳ ತೊಂದರೆ ಇದೆ. ನಾನು ಅನುಭವಿಸಿದ್ದೀನಿ, ನೀವು ಅನುಭವಿಸಿದ್ದೀರಾ. ಹೇಳಿ ಸರ್. ಅಲ್ವಾ? ಕರೆಕ್ಟ್. ಆದ್ರೂ ಅವ್ರು ಮಾತ್ರ ಅವರು ಲೇಡಿ ನೀಡ್ಸ್ ಸಿಂಪತಿ ಎಂಪತಿ ಅಂತಾರೆ. ನಿಜವಾಗಲೂ ಗಂಡಸರಿಗೆ ಸಿಂಪತಿ ಎಂಪತಿ ಇರಬೇಕು ಅನ್ನೋದಕ್ಕೆ ಆ ಹೆಸರಲ್ಲೇ ಪತಿ ಅಂತಿರೋದು ಅಲ್ವಾ? ಎಂಪತಿ ಸಿಂಪತಿ.
4 ಜನ ಚಿತಾಪತಿ ಮಾಡೋದು ಅವನೇ. ಆ? ಚಿತಾಪತಿ ಕೂಡ. ಸೊ 4 ಜನಕ್ಕೆ ಅಡುಗೆ ಮಾಡಿ ಬಡಿಸಿದ್ದಕ್ಕೆ ಇದು ಮಹಾ ಗ್ರೇಟ್ ಅಂದ್ರಲ್ಲ, ನೀವು ಹೇಳ್ದಂಗೆ 300-400 ಜನಕ್ಕೆ ಅಡ್ಜಸ್ಟ್ ಮಾಡಿರೋಂಥ ಅವನಿಗೆ ಗ್ರ್ಯಾಟಿಟ್ಯೂಡೇ ಇಲ್ವಲ್ಲ. ತಿರ್ಗಾ ಇನ್ನೊಂದ್ಸಲ ಇನ್ನೊಂದು ಮದುವೆಗೆ ಅವನಿಗೆ ಕಾಂಟ್ರಾಕ್ಟೇ ಕೊಡಲ್ಲ, ಆ ಥರ ನಿಲ್ಲಿಸ್ಬಿಡ್ತಾರೆ. ಇಬ್ಬರಿಗೆ ಹೋಳು ಕಡಿಮೆ ಆಯಿತು ಅಂತ ಅನ್ನೋ ಗಲಾಟೆ ಮಾಡಿಬಿಡ್ತಾರೆ. ಇವರಿಬ್ಬರೂ ಏನು ಅಂತಂದರೆ ನಮ್ಮ ದೇಶದಲ್ಲಿ ಆಗ್ತಾ ಇರೋದು ಅದೇ ಆಗ್ತಾ ಇರೋದು. ರಾಮಾಯಣ ಮಹಾಭಾರತನ ಸರಿಯಾಗಿ ಓದ್ಕೊಳ್ದೆ ತಪ್ಪಾಗಿ ಅರ್ಥ ಮಾಡಿಕೊಂಡು ಮಿಸ್ಇಂಟರ್ಪ್ರಿಟ್ ಮಾಡ್ತಾ ಇರೋದ್ರಿಂದಾನೇ ನಮ್ಮ ದೇಶದಲ್ಲಿ ಈ ಥರ ನಮ್ಮ ಸಂಸ್ಕೃತಿ ಗೌರವ ಕೊಡದೇ ಇರೋದು. ಅವ್ರು ಹೇಳಿದ್ರು ರಾಮ ಹಿಂಗೆ ಮಾಡ್ತಾಯಿದ್ರು, ಕೋಪಿಸ್ಕೊಂಡ್ಬಿಟ್ಟು ಆ ಗಂಡ ಆರಾಮಾಗಿ ಮಲ್ಕೊಂಡ್ಬಿಡ್ತಾನೆ, ಹೆಣ್ಣು ಕೋಪ ಬಂದ್ಬಿಟ್ಟು ಮಲ್ಕೊಂಡ್ಬಿಡ್ತಾನೆ. ಆ ಸ್ತ್ರೀ ಅವಳು ಕೈಕೇಯಿ ಕೋಪದಿಂದ ಏನೇನು ಅನಾಹುತ ಆಯಿತು ಅಂತ ರಾಮಾಯಣ ಕರೆಕ್ಟಾಗಿ ಓದಿದ್ದಾರೆ ಅವರಿಬ್ಬರು. ಕೈಕೇಯಿಯಿಂದ ಗಂಡ ಸತ್ತೋದ, 4 ಜನ ಮಕ್ಕಳು ದಿಕ್ಕಾಪಾಲಾಗ್ಬಿಟ್ರು. ರಾಮ ಲಕ್ಷ್ಮಣ ಒಂದು ಕಡೆ, ಭರತ ಸಿಟಿಗೆ ಬರಲಿಲ್ಲ. ಈ ಥರದ್ದು ಒಂದು ಗಲಾಟೆ ಆಯಿತು. ಇಷ್ಟೆಲ್ಲ ಗಲಾಟೆಗಳಾಗಿದೆ. ದ್ರೌಪದಿಗೆ ಅವ್ರು ಹೇಳಿದ್ರಲ್ಲ, ದ್ರೌಪದಿಗೆ 5 ಜನ ಅಂತ ಹಿಂಗೆ ಹೇಳಿ ಸಿಂಪತಿ ತೋರಿಸಿದ್ರಲ್ಲ, ಕೊನೆಯಲ್ಲಿ ಏನಾಯಿತು, ನಾಲ್ಗೆ ಬಿದ್ದೋಗಿದೆ. 5 ಜನನ ಬೈದು, ಅಂದರೆ ಬೈಸ್ಕೊಂಡು 5 ಜನನ ಕೂತ್ಕೊಂಡಿರಲಿಲ್ವ. 13 ವರ್ಷ ದ್ರೌಪದಿ ಧರ್ಮರಾಜನಿಗೆ ಬೈತಾ ಇದ್ಲಂತೆ. ವೇದವ್ಯಾಸರು ಹೇಳ್ತಾರೆ, ಬೈಸ್ಕೊಂಡು ಸುಮ್ಮನೆ ಕೂತ್ಕೊಂಡಿದ್ದ, ಅವ್ನು ತಪ್ಪಿರ್ಬೋದು, ಆಟ ಆಡಿದ್ದು ಅದೇನೋ ವಿಷಯ. ಇನ್ನು ಜೊತೆಯಲ್ಲಿ ಆ ಗಾಂಧಾರಿ ವಿಷಯ ಹೇಳ್ಬಿಟ್ಲು, ಮಹಾ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಹಿಂಗೆ ಮಾಡಿಬಿಟ್ಲು ಅಂತ. ಧರ್ಮ ಸ್ಥಾಪನೆ ಮಾಡೋಕ್ಕೆ, ಅವ್ರ ಮಕ್ಕಳು ಮಾಡಿರೋ ಹಲ್ಕ ಕೆಲಸಗಳನ್ನೆಲ್ಲ ರಿಪೇರಿ ಮಾಡೋಕ್ಕೆ ಅಂತ, ಕೃಷ್ಣ ಧರ್ಮ ಸ್ಥಾಪನೆ ಮಾಡೋಕ್ಕೆ ಅಂತ ಹಿಂಗೆ ಹೋದರೆ, ಆ ಗಾಂಧಾರಿ ಕೃಷ್ಣನಿಗೆ ಶಾಪ ಕೊಟ್ಬಿಟ್ಲು, ನಿಮ್ಮ ವಂಶ ಎಲ್ಲ ನಾಶ ಆಗೋಗಲಿ ಅವರೇ ಅಂತ ತಡ್ಕೊಂಡ ಕೃಷ್ಣ. ಈ ಥರದ್ದೆಲ್ಲ ಇಲ್ಲದೆ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ದೆ ಯಾವುದಾದ್ರು ಶಾಸ್ತ್ರಗಳನ್ನೆಲ್ಲ ಮಿಸ್ಕೋಟ್ ಮಾಡಿರೋ ಅಂಥದ್ದೇ, ಆ ಥರ ನೆಗೆಟಿವ್ ಇರೋವಂಥ ಗುಂಪುಗಳು ತಯಾರಾಗ್ತಾ ಇರೋದೇ ಈ ಥರ ಮಿಸ್ರೆಪ್ರೆಸೆಂಟ್ ಮಾಡೋದ್ರಿಂದ. ನ ಸ್ತ್ರೀ ಸ್ವಾತಂತ್ರ್ಯ ಮರ್ಹತಿ ಅಂತ ಹಿಂಗೆ ಹೇಳಿದ್ರಲ್ಲ, ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅಂತ ಬರೆದವರು ನ ಸ್ತ್ರೀ ಸ್ವಾತಂತ್ರ್ಯ ಮರ್ಹತಿ ಅಂತ ಬರೀತಾರ? ಮನುಸ್ಮೃತಿ ಓದಿದಾರ? ಯಾರಾದರೂ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿದ್ದಾರೆ? ರಕ್ಷಂತೆ ಅಲ್ಲಿ ಅರ್ಥ ಮಾಡ್ಕೊಳ್ದೆ ಸುಮ್ಮನೆ ಯಾವುದೋ ಒಂದು ಕಡೆ ಹಿಂಗೆ ಹೇಳಿ ಸಮಾಜದಲ್ಲಿ ಮಿಸ್ಲೀಡ್ ಮಾಡೋಕ್ಕೆ ಹಿಂಗೆ ಹೋಗ್ಬಾರ್ದು. ಪುಟ್ಟನಿಗೆ ತಂದೆ ಮೇಲೆ ಇದೇ ಭಯನೇ ಇಲ್ಲ, ತಾಯಿ ಮೇಲೆ ಮಾತ್ರ ಭಯ ಪುಟ್ಟನಿಗೆ. ಯಾಕೆ? ಮಾತೆ ಕೈನಲ್ಲಿತ್ತು ಲಟ್ಟಣಿಗೆ. ಅಂದರೆ ಯಾರು ಬಯಸ್ಕೊಂಡಿರೋರು, ಯಾರು ತಿರುಪತಿ ಮಾಡ್ತಾರವರು, ಲಟ್ಟಣಿಗೆಯಿಂದ ಹೆದರ್ಕೊಂಡು, ಲಟ್ಟಣಿಗೆಯಿಂದ, ಹಠದಿಂದ, ಕೋಪದಿಂದ, ವರ ಕೇಳೋದ್ರಿಂದ ಈ ರೀತಿ ಗಂಡಸನ್ನು ಸ್ಕೇಪ್ ಗೋಟ್ ಮಾಡಿ ಅವನ್ನ ಎಕ್ಸ್ಪ್ಲಾಯ್ಟ್ ಮಾಡಿ ಹೇಳ್ದಂಗೆ ಕೇಳ್ಕೊಳ್ಳೋ ಅಂಥ ಮಾಡೋ ಅಂಥ ಎಷ್ಟೋ ಜನ ಇದ್ದಾರೆ. ಆಲ್ವಾ ಎಡಿಸನ್ ಅಂತ ತಾಯಿ ಅಂತವ್ರು ಇರ್ಬೋದು, ಜೀಜಾಬಾಯಿ ಅಂತ ತಾಯಿ ಅಂತವ್ರು ಇರ್ಬೋದು, ವಿಶ್ವೇಶ್ವರಯ್ಯ ಅಂತ ತಾಯಿ ಅಂತವ್ರು ಇರ್ಬೋದು, ಎಕ್ಸೆಪ್ಷನ್ಸು. ಬಟ್ ಬೈ ಆ್ಯಂಡ್ ಲಾರ್ಜ್ ಗಂಡಸರೆಲ್ಲ ಪಾಪ ಯಾವುದನ್ನು ಇಲ್ದ ಹೈಸ್ಕೂಲು ಕಾಲೇಜಲ್ಲಿ ಓದ್ತಿದ್ದಾಗ ಆರಾಮಾಗಿ ಬೈಕಲ್ಲಿ ಇಟ್ಕೊಂಡು ಓಡಾಡ್ತಾ ಇದ್ದವನು ಒಂದ್ಸಲಿ ತಾಳಿ ಕಟ್ಟಿದ ಮೇಲೆ ಎಲ್ಲದನ್ನು ಮರೆತು ಒಂಥರ ಬೆಕ್ಕಿನ ಥರ ಕೂತ್ಕೊಂಡು ಹಿಂಗೆ ಓದಿ ಸಂಸಾರಕ್ಕೋಸ್ಕರ ದುಡಿತಾನಲ್ಲ ಹಗಲು ರಾತ್ರಿ. ಗಂಡ ಬಂದ ತಕ್ಷಣ ಕೆಲಸ ಮಾಡಿ ಆರಾಮಾಗಿ ಮುಟ್ಬಿಟ್ಟ ಅಷ್ಟೇ, ಮುಗೀತು ಅಂತಲ್ಲ, ತಿರ್ಗಾ ಹೋಗಿ ಓವರ್ ಟೈಮ್ ಮಾಡ್ತಾನೆ. ರಿಟೈರ್ ಆದಮೇಲೂ ಎಷ್ಟೋ ಜನ ಗಂಡಸರು ಮಕ್ಕಳಿಗೆ ನೋಡೋವಂಥದ್ದು ಮಾಡಿದ್ದಾರೆ. ಆ ತಾಯಿ ಆ ಮಗಳನ್ನು ಇವಳ ಮನೆಗೆ ಸೇರಿಸ್ಬೇಕು, ಅಲ್ಲಿ ಹೇಗಿದ್ದಾಳೋ ಏನೋ, ಅವಳ ರೆಸ್ಪಾನ್ಸ್ 2 ಮನೆಗೂ 2 ವಯಸ್ಸು ತರಬೇಕು ಅಂತ ವರ ಹುಡುಕ್ಬೇಕು ಅಲ್ವಾ? ವರ ಹುಡುಕ್ಬೇಕು ಅನ್ನೋದು ಭಾಳ ಕಷ್ಟ. ಈ ಹೆಂಗಸರಲ್ಲಿ ಎಷ್ಟು ಇದಿದೆ ಅನ್ನೋಕ್ಕೆ ಡಿ ವಿ ಗುಂಡಪ್ಪನವ್ರು ಬರೆದಿದ್ದಾರೆ. ಕೈಕೇಯಿ ಸತ್ಯಭಾಮೆಯರ ಅಂಶವಿರದ ಪೆಣ್ ಲೋಕದೊಳಗಿರಳು, ಬೆಳೆವುದು ಲೋಕವ ಅವರಿಂ, ಸಾಕಿ ಸಲಹುವ ಮತ್ಸರವದು ಸೃಷ್ಟಿ ಉಪಾಯ, ಬೇಕದಕ್ಕೆ ನಗು ಸಹನೆ ಮಂಕುತಿಮ್ಮ. ಗಂಡಸರಿಗೆ ಹೇಳಿರೋ ಉಪದೇಶ. ನಕ್ಬಿಡು, ಅದು ಬಿಟ್ಬಿಡು, ಲಾಫ್ ಇಟ್ ಆಫ್. ಸಹನೆ ಇಟ್ಕೊಂಡಿರು. ಕೈಕೇಯಿ ಸತ್ಯಭಾಮೆಯರ ಅಂಶ ಪ್ರತಿಯೊಂದು ಮಹಿಳೆಯಲ್ಲೂ ಇದೆ. ಕೈಕೇಯಿ ಸತ್ಯಭಾಮೆ ಕ್ಯಾರೆಕ್ಟರ್ ಅಂತ ಅದೊಂದು ಗೊತ್ತು. ಓಕೆ ಅಲ್ಲಿಗೆ ನೀವು ಹೇಳೋ ಪ್ರಕಾರವಾಗಿ ಗಂಡು ಪಾಪದವನು, ಗಂಡು ಆಫೀಸಿಂದ ಬಂದರೂ ಕೂಡ ಅವನು ಚಿಂತೆ ಇರುತ್ತೆ, ನಾಳೆ ಹೇಗೆ. ಕರೆಕ್ಟು. ಬರೋ ಹೊತ್ತಿಗೆ ಇದು ಏನೋ ಒಂದು ಕಂಪ್ಲೇಂಟ್ ಇರುತ್ತೆ, ರೇ ಫೀಸ್ ಕಟ್ಟಬೇಕು, ರೇ ಎಲೆಕ್ಟ್ರಿಕ್ ಬಿಲ್ ಕಟ್ಟಿಲ್ಲ, ಏನೋ ಒಂದಿರುತ್ತೆ. ಎಲ್ಲವನ್ನೂ ನಿಭಾಯಿಸ್ಬೇಕು ಅವನು. ಮನೆಯಲ್ಲಿರೋರಿಗೆ ಏನೂ ಗೊತ್ತಾಗಲ್ಲ ಲೇಡಿಗೆ ಅಂತ ನೀವು ಹೇಳ್ತಾ ಇದ್ದೀರಾ. ನೀವೇನು ಹೇಳ್ತೀರಾ? ಒಬ್ಬಳು ಜನಪದ ಕವಯತ್ರಿ ಹೇಳಿದಾಳೆ, ಬಾಲಕರಿಲ್ಲದ ಬಾಲಿಜಾತರ ಜನ್ಮ, ಬಾಡಿಗೆ ಎತ್ತು ದುಡಿದಂಗ ಬಾಳೆಲೆಯ ಹಾಸಿಂಡು ಬೀಸಿ ಒಗೆದಂಗ ಅಂತ. ಅವಳಿಗೆ ಬಂಜೆತನದ ಆರೋಪವನ್ನು ಹೊತ್ತು ನೊಂದ ಆ ಮಹಿಳೆ ಹೇಳ್ತಾಳೆ. ಆದರೆ ಇವತ್ತು ಡಾಕ್ಟರ್ ನನ್ನ ಪಕ್ಕದಲ್ಲಿದ್ದಾರೆ, ನಿಮಗೂ ಎಲ್ಲ ಗೊತ್ತಿದೆ, ಬಂಜೆತನಕ್ಕೆ ಅವಳೊಬ್ಬಳೇ ಕಾರಣನಾ? ಅಲ್ಲ, ಗಂಡದ ಕಾರಣವೂ ಇರ್ಬೋದು. ಎಷ್ಟೋ ಶತಮಾನಗಳ ಕಾಲ ನಮ್ಗೆ ಗೊತ್ತಿಲ್ಲದೆ ಮಕ್ಕಳಾಗಲಿಲ್ಲ ಅಂತ ಎಷ್ಟು ಜನ ಹೆಂಡತಿಯನ್ನು ಬಿಟ್ಟವರು, ಅವಳನ್ನ ಕಾಡಿಗಟ್ಟಿದವರು ಎಲ್ಲ ನಮ್ಮಲ್ಲಿ ಇದ್ದಾರೆ. ಇಷ್ಟೇ ಅಲ್ಲ, ಇವತ್ತು ಕೂಡ ಹೋಗಲಿ ಬಂಜೆತನ ಹೋಯ್ತು, ಅವಳೇನೋ ಒಂದು ಮಗುನ ಹಡಿದ್ಲು ಅಂತ, ಹೆಣ್ಣು ಮಗು ಆಯಿತು ಅಂದರೆ ಯಾರಿಗೆ ಬೈಯೋದು ಸ್ವಾಮಿ? ಇವತ್ತಿಗೂ ಹಳ್ಳಿಗಳಲ್ಲಿ ಹೆಣ್ಣಿಗೆ ಬೈತಾಳೆ, ಇವಳು ಯೋಗ್ಯತೆ ಒಂದು ಗಂಡು ಮಗ ನಡೆಯೋಕ್ಕಾಗಲಿಲ್ಲ ಅವಳಂತ.
ಅದರಲ್ಲಿ ಯಾವುದು XY ಕ್ರೋಮೋಸೋಮ್ಸ್ ಅಂತ ನಾವು ಎಷ್ಟು ಎಜುಕೇಟ್ ಮಾಡಿದರೂ ಜನರ ತಲೆಗೆ ಹೋಗೋದಿಲ್ಲ. ಅಲ್ಲೂ ಪಾಪದ ಬೈಗುಳ ತಿನ್ನದ ಪಾಪದವಳು ಆ ಹೆಂಗಸೆ. ಇನ್ನು ಪ್ರೀತಿ ಪ್ರೇಮಕ್ಕೆ ಬಂದರೂ ಎಷ್ಟು ಸರಿ ಹೆಚ್ಚು ಮೋಸಕ್ಕೆ ಒಳಗಾಗೋರು ಯಾರು? ಲವ್ ಜಹಾದ್ ಅಂತೇವೆ ನಾವು. ಲವ್ ಜಹಾದ್ಗೆ ಒಳಗಾಗೋರು ಯಾರು? ಕರೆಕ್ಟ್, ಹೆಣ್ಣು ಅಲ್ವಾ? ಗಂಡಸರು ಮೋಸ ಮಾಡೋದ್ರಲ್ಲಿ ಭಾಳ ಬುದ್ಧಿವಂತರು. ಯಾವಾಗ ನಾವು ಭಾರಿ ಪಾಪದವರು ಅನ್ನೋ ಥರ ಪೋಸ್ ಕೊಡ್ತಾರೆ, ಅದನ್ನೇ ಗುಂಡರು ಹಿಡ್ದು ಪಾಪದವರು ಥರ ನೋಡ್ತಾರೆ. ಅಪಿಯರೆನ್ಸ್ ಯಾವಾಗಲೂ ಮಿಸ್ಲೀಡಿಂಗ್. ಆದರೆ ಬಹಳ ಕಂತ್ರಿ ಬುದ್ಧಿಯನ್ನು ಮಾಡ್ತಾರೆ ಅವರು. ಒಬ್ಬ ದೀಪ ಅನ್ನೋ ಹುಡುಗಿನ ಒಬ್ಬ ಪ್ರೀತಿ ಮಾಡ್ತಾ ಇದ್ದ. ಎಷ್ಟು ಪ್ರೀತಿ ಅಂದರೆ ಎಲ್ಲ ಹೇಳ್ದ ಅವನು ಆ ದೀಪ ಅನ್ನೋ ಹುಡುಗಿ ಬಗ್ಗೆ. ನನ್ನ ಒಲವಿನ ದೀಪ ಆಗು ನನ್ನ ಬಾಳಿಗೆ ನಂದಾದೀಪ, ನನ್ನ ಒಲವಿನ ದೀಪ ಆಗು ನನ್ನ ಬಾಳಿಗೆ ನಂದಾದೀಪ ಎಂದೆಲ್ಲ ಪ್ರೇಮ ಪತ್ರ ಬರೆದಿದ್ದ ಹುಡುಗ ಕೇಳುತ್ತಿದ್ದಾನಂತೆ ಈಗ ಆ ಪತ್ರ ನಂದ ದೀಪ. ನಂದೆಲ್ಲ ಜಾರ್ಕೊಂಡ್ಬಿಡ್ತಾನೆ ಅವನು, ಯಾವ ಪ್ರೂಫು ಕೊಡಲ್ಲ ಅವನು. ಆಮೇಲೆ ಪಾಪ ಇವ್ರು ಹೇಳ್ತಾನೆ ಏನೋ ಎಷ್ಟು ಹಾಗೆ ಹೀಗೆ ನಮ್ಮ ಅಯ್ಯೋ ನೀನಿಲ್ಲದ ದಿನ ಅಂದರೆ ಒಂದೊಂದು ದಿನ ಒಂದೊಂದು ತಿಂಗಳಾಗಿದೆ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾನೆ. ಅಷ್ಟು ಕಷ್ಟ ಆಗಿದೆ ಸಮಯ ಕಳೆಯುವುದು ಅಂತ. ಹುಡುಗ ಹೇಳ್ತಾನೆ ಹೌದು ನೀನು ಬಾರದೆ ಎಷ್ಟು ದಿನ ಆಗಿದೆ ಅಂದರೆ ನಾನು ದಿನ ಲೆಕ್ಕ ಹಾಕ್ತಾ ಇದ್ದೀನಿ, ತಿಂಗಳು ಲೆಕ್ಕ ಹಾಕ್ತಾ ಇದ್ದೀನಿ, 3 ತಿಂಗಳು ಆಗಿದೆ ಅಂತ ಹೇಳಿಬಿಡು. ಅವನು ಮೋಸ ಮಾಡಿಬಿಟ್ಟಿದ್ದಾನೆ. ಆ ರೀತಿ ಎಲ್ಲ ರೀತಿಯಲ್ಲಿ ಶೋಷಣೆಗೊಳಗಾಗುವಳು ಇವತ್ತು ಹೆಣ್ಣು. ನೀವು ಎಷ್ಟೇ ಅವಳಿಗೆ ಪಾಪ ನಾವು ಸಮಾಜ ಇದನ್ನು ಅರಿತುಕೊಂಡೇ ಅವಳಿಗೆ ಹೆಚ್ಚಿನ ಹಕ್ಕು ಕೊಡ್ತಾ ಇದ್ದೀವಿ. ಇವತ್ತು ಮೀಸಲಾತಿ ಕೊಡಬೇಕು ಮಹಿಳೆಗೆ. ಗ್ರಾಮ ಪಂಚಾಯತಿಯಲ್ಲಿ ಯಾರೋ ಒಬ್ಬ ಮಹಿಳೆಯನ್ನು ಮಾಡಬೇಕು, ಫ್ರೀ ಬಸ್ ಕೊಡಬೇಕು. ಹೌದು, ಫ್ರೀ ಬಸ್ಸು. ಮಹಿಳಾ ಮೀಸಲಾತಿ ಅಧ್ಯಕ್ಷ ಇವಳೇ ಆಗಬೇಕು ಅಂತ ರಿಸರ್ವ್ಡ್ ಫಾರ್ ಲೇಡೀಸ್ ಗ್ರಾಮ ಪಂಚಾಯತಿ. ಆದರೆ ಅಲ್ಲಿ ಅಧಿಕಾರ ಮಾಡ್ತಾ ಇರೋನು ಯಾರು? ಇವತ್ತು ಹಳ್ಳಿಗೆ ಹೋಗಿ ನೋಡಿ, ಅವಳು ಗಂಡನೇ ಅಧಿಕಾರ ಮಾಡೋದು. ನೀ ಸುಮ್ಮನೆ ಕೂತ್ಕೋ ಅಂತಾನೆ, ಅವನೇ ಎಲ್ಲ ನಡೆಸೋದು. ಹೆಸರಿಗಷ್ಟೇ ಅವಳು ಗ್ರಾಮ ಪಂಚಾಯತಿಯ ಅಧ್ಯಕ್ಷೆ. ಪಾಪದವಳು, ಅದು ಸಹಿಸ್ಕೊಂತ ಪಾಪದವಳು ಅಲ್ವಾ? ಅದು ನಿಜ. ಹೆಂಡತಿಗೆ ಪಾಪ ಹೌದು, ಕಷ್ಟ ಇದೆ, ತುಂಬಾ ಪಾಪ. ಲೇಡೀಸ್ ಕಷ್ಟ ಇದೆ. ಅಂದ್ರೆ ನನಗೆ ಅಳು ಬರ್ತಾ ಇದೆ, ನನಗೆ ಅಳು ಬರುತ್ತೆ, ಹಾಗಾಗಿ ನಾನು ಮಾತು ನಿಲ್ಲಿಸ್ತೀನಿ. ಇರ್ಲಿ, ಪರವಾಗಿಲ್ಲ, ಏನ್ ಮಾಡಕ್ಕಾಗುತ್ತೆ, ಅಳು ಬರುತ್ತೆ ಅಲ್ವಾ? ನೀವು ಹೇಳ್ತಾ ಇದ್ರೆ ನನಗೆ ಬಹಳ ದುಃಖ ಆಗೋಯ್ತು ನಿಜವಲ್ಲ. ಯಾವ ಲೆವೆಲಲ್ಲಿ ಹೌದು, ಅಂದ್ರೆ ಜೀವನದ ಅನುಭವಗಳನ್ನು ಹಂಗೆ ತೆಗೆದು ಹಂಗಂಗೇನೆ ಹಸಿಯಾಗಿ ಅಲ್ವಾ? ಏನೇ ಆಗ್ಲಿ ಹಸಿದು ಬೇಯಿಸ್ದೆ ತಿನ್ನಕ್ಕಾಗಲ್ಲ, ನೀವು ಬೇಯಿಸಿ ಸರ್. ಏನಿಲ್ಲ, ದುಂಡಿರಾಜ್ ಸರ್ ತುಂಬಾ ಚೆನ್ನಾಗಿ ಹೇಳಿದ್ರು. ಅದ್ರೊಳಗಡೆ ಪಾಪ ಗಂಡು ಮಗು ಹೊಡೆದಿಲ್ಲೇನೆ ಅಂತ ಬೈದ್ರು ಅಂತ. ಹೌದೌದು, ಆದ್ರೆ ಈಗಿನ ಹೆಣ್ಮಕ್ಳು ಬಹಳ ಉಲ್ಟಾ ಆಗಿದ್ದಾರೆ. ಗಂಡು ಮಗು ಹೊಡೆದಿಲ್ಲೇನೆ ಅಂತ ಕೆನ್ನೆ ತೀವ್ತಾರೆ. ಸುಮ್ನಿರಮ್ಮ ಸಾಕು, ನಿಮ್ಮ ಮಗನ್ ನಂಬ್ಕೊಂಡಿದ್ರೆ ಇದು ಆಗ್ತಿರ್ಲಿಲ್ಲ ಅಂತಾರಂತೆ. ಆ ಥರದ ದಿನಗಳು ಇದಾವೆ. ಮತ್ತೆ ಇವತ್ತು ಇಲ್ಲ ಅವಳನ್ನ ಶೋಷಣೆ ಮಾಡ್ತಾರೆ, ಇದು ಮಾಡ್ತಾರೆ. ತನಗೆ ಮತ್ತೆ ಇನ್ನೊಂದು ಬಹಳ ಚೆನ್ನಾಗಿ ಹೇಳಿದ್ರು, ಏನಿಲ್ಲ ಅಂತ ಅಂದ್ರೂ ಎಲ್ಲದನ್ನು ನಾನು ಬರೀ ನೀರು ಕುಡಿದು ಅಂತ ತೇಗಿ ಹೊಟ್ಟೆ ತುಂಬಿತು ಅಂತ ಜನರಿಗೆಲ್ಲ ತೋರಿಸಿ ಖುಷಿ ಪಡ್ತಾಳೆ ಅಂತ. ಸಾರ್ ಎಲ್ಲಿದ್ದೀರಿ ಸಾರ್? ಏನಾದ್ರು ಸ್ವಲ್ಪ ಕಡಿಮೆ ಆಯಿತು ಅಂತಂದರೆ ಗಂಡನ ಮೊಬೈಲ್ ತೆಗೆದು ಝೊಮ್ಯಾಟೋದಲ್ಲಿ ಆರ್ಡರ್ ಮಾಡಿ ತರಿಸಿ ತಿಂತಾರೆ ಸರ್. ಆ ಕಾಲದಲ್ಲಿ ಇದ್ದೀವಿ ಸರ್ ನಾವು. ಸುಮ್ಮನೆ ಒಂದೆರಡು ತಮಾಷೆ ಘಟನೆಗಳು ಹೇಳ್ತೀನಿ. ನಾನು ನನ್ನ ಹೆಂಡತಿಗೆ ಮೊನ್ನೆ ನಂದು ವೆಡ್ಡಿಂಗ್ ಆ್ಯನಿವರ್ಸರಿ ಆಯಿತು. ಹೇಳ್ತಿದ್ದೆ, ನಿನಗೆ ವೆಡ್ಡಿಂಗ್ ಆ್ಯನಿವರ್ಸರಿ ಕಣೆ ಇವತ್ತು, ನಮಗೆ ನಿನಗೆ ವೆಡ್ಡಿಂಗ್ ಆ್ಯನಿವರ್ಸರಿ ಶುಭಾಶಯಗಳು ಕಣೆ, ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳು ಕಣೆ ಅಂತ ಅಂದೆ. ಒಂದು ಗಿಫ್ಟ್ ಕೊಡ್ರಿ ಅಂದ್ಲ ಅವಳು. ನಾನೇ ಒಂದು ಗಿಫ್ಟ್ ಕಣೆ ದಡ್ಡಿ ಅಂದೆ. ಅದಕ್ಕೆ ಅವಳು ಗಿಫ್ಟ್ ಚೆನ್ನಾಗಿದ್ರೆ ಚೆನ್ನಾಗಿರ್ತಿತ್ತು ಅಂದ್ಲು. ಈ ಥರದ್ದನ್ನು ನೋಡ್ಬೋದು ಅಲ್ವಾ? ಮತ್ತು ಇನ್ನೊಂದು ತಾಯಿ ಮದುವೆ ಮಾಡ್ತಿರ್ಬೇಕಾದ್ರೆ ಮಗಳಿಗೆ ಹೇಳ್ತಾಳಂತೆ, ಎಷ್ಟು ಬುದ್ಧಿವಂತೆ ನೋಡಿ. ತಾಯಿ ಮದುವೆ ಮಾಡ್ತಿರ್ಬೇಕಾದ್ರೆ ಮಗಳಿಗೆ ಹೇಳೋದು, ನೋಡು ಮಗು, ಗಂಡ ಅನ್ನೋದು ಹಳೇ ಮನೆ ಥರ. ಗಂಡ ಅನ್ನೋದಿರ್ತಾನಲ್ಲ, ಅವನು ಹಳೇ ಮನೆ ಥರ, ನಮಗೆ ಬೇಕಾದಂಗೆ ಅವನಿರಲ್ಲ. ನಾವು ಮನೆನ ಒಡೆದು ಎಲ್ಲದನ್ನು ಮುರಿದು ನಮಗೆ ಎಲ್ಲೆಲ್ಲಿ ಏನೇನು ಬೇಕೋ ಅದನ್ನ ಕಟ್ಕೋಬೇಕು. ಅದನ್ನ ಕೇಳ್ಕೊಂಡು ಬರ್ತಾಳ, ಶುರು ಮಾಡ್ತಾಳೆ ಇವ್ರ ಮನೇಲಿ. ಏನೋ ಅದನ್ನ ತಂದ್ಕೊಟ್ಟಿಲ್ಲ. ನೀವು ಹೆಂಗಸರಿಗೆ ಯಾವಾಗ ಅವಳು ನೆಮ್ಮದಿ ಕೆಡಿಸ್ಕೊತಾಳೆ ಗೊತ್ತಾ? ನೀವೇನು ಮಾಡಲಿಲ್ಲ ಅಂದರೆ ನೆಮ್ಮದಿ ಕೆಡಿಸ್ಕೊಳ್ಳಲ್ಲ. ಪಕ್ಕದ ಮನೆಯವ್ರು ಇರುತ್ತಂದ್ರೆ ನೆಮ್ಮದಿ ಕೆಡಿಸ್ಕೊಬಿಡ್ತಾಳೆ. ಪಕ್ಕದ ಮನೆಯವ್ರು ಸರ ತಂದ್ರ, ನಮ್ಮ ಮನೆಯವ್ರು ಇನ್ನೂ ಯಾಕೋ ನನಗೆ ಸರ ಕೊಡ್ಸಿಲ್ಲ. ಪಕ್ಕದ ಮನೆಯವ್ರು ಕಾರ್ ತಂದ್ರ, ಇನ್ನೂ ನಮ್ಮ ಮನೆಯವ್ರು ಯಾಕೋ ನಮ್ಮ ಮನೆ ಕಾರ್ ತರಲಿಲ್ಲ. ಪಕ್ಕದ ಮನೆಯವ್ರು. ಆದರೆ ಇವನು ಅದನ್ನೆಲ್ಲ ಸಹಿಸ್ಕೊಳ್ತಾನೆ ಇರ್ತಾನೆ. ಕಣೆ, ಇವನು ಲೈಫ್ ಲಾಂಗ್ ಏನು ಮಾಡೋದು ಅಂದರೆ ಅವಳನ್ನ ಸಮಾಧಾನ ಮಾಡೋದು. ಅದೇ ಒಂದು ಬಿಗ್ ಟಾಸ್ಕ್. ಅವಳು ಸಮಾಧಾನ ಮಾಡ್ಕೋಬೇಕು, ಅವಳು ಸಮಾಧಾನವಾಗಿ ಇಟ್ಕೋಬೇಕು. ಇಲ್ಲ ಅಂತಂದರೆ ಆಗಲ್ಲ. ಯಾಕಂದರೆ ಮನೆ ನಡೆಯಲ್ಲ ಸರ್. ಎಷ್ಟರ ಮಟ್ಟಿಗೆ ಅಂತಂದರೆ, ಒಂದು ಸುಮ್ಮನೆ ಹೇಳ್ತಾಳಂತೆ, ಗಂಡ ಶೇವ್ ಮಾಡ್ತಾ ಇರ್ತಾನೆ ಬೆಳಗ್ಗೆ ಎದ್ದು, ನೆನ್ನೆ ಇಟ್ಟಿದ್ದು ಬ್ಲೇಡು ಅವನು ಒಂದೇ ಒಂದು ದಿವಸಕ್ಕೆ ಹಾಳಾದಿ ಬ್ಲೇಡು ಎಷ್ಟು ಸೌದೋಗಿದೆ ನೋಡು, ಸ್ವಲ್ಪನೂ ಶಾರ್ಪೇ ಇಲ್ಲ. ಹೆಂಡ್ತಿ, ಏನ್ರಿ ಬ್ಲೇಡ್ ಶಾರ್ಪ್ ಇಲ್ಲ ಅಂತ ಬ್ಲೇಡ್ ಚೇಂಜ್ ಮಾಡಕ್ಕೆ ಹೊರಟಿದ್ದೀರಾ? ಯಾರು ಹೇಳಿದ್ದು? ಇವತ್ತು ಬೆಳಗ್ಗೆ ಏನು ನಾನು ಅದರಲ್ಲಿ ಮಕ್ಕಳಿಗೆ ಪೆನ್ಸಿಲ್ ಕೊಟ್ಟಿದ್ದೀನಿ, ನಾನು ಎಷ್ಟು ಶಾರ್ಪ್ ಇದೆ
ಅಂತ ಬ್ಲೇಡನ್ನು ಬಿಸಾಕ್ತೀರಾ ಮಾಡಿ ಇದರಲ್ಲೇ ಶೇವ್, ಅದರಲ್ಲೇ ಕೊಡ್ಬೇಕು ಅವ್ರು ಶೇವ್, ಮುಗೀತು, ಮತ್ತೇನು ಮಾಡಂಗಿಲ್ಲ. ಒಬ್ಬ ಜ್ಯೋತಿಷಿ ಹತ್ರ ಹೋಗ್ತಾನಂತೆ, ಸ್ವಾಮಿ ನಾನು ಜೀವನದಲ್ಲಿ ಭಾಳ ಸಾಧನೆ ಮಾಡಬೇಕು ಅಂದ್ಕೊಂಡಿದ್ದೀನಿ. ಮಾಡಪ್ಪ, ಯಾರು ಬೇಡ ಅಂದಿದ್ದು, ನಾನು ಏನು ಸಾಧನೆ ಮಾಡೋಕೆ ಹೋದ್ರೂ ಆಗಲ್ಲ ಸ್ವಾಮಿ, ಎಲ್ಲದಕ್ಕೂ ಅಡ್ಡಿ ಆಗ್ಬಿಡುತ್ತೆ, ನನ್ನ ಭವಿಷ್ಯ ನೋಡಿ ಹೇಳಿ ಅಂತ ತೆಗೆದು. ಹೌದು ಕಣಯ್ಯ, ನೀನು ಭಾಳ ದೊಡ್ಡ ಛಲಗಾರ, ಹೌದು ಸ್ವಾಮಿ ಹೌದು ಸ್ವಾಮಿ, ನೀನು ಭಾಳ ಅಟವಾದಿ, ಹೌದು ಸ್ವಾಮಿ ನಾನು ಭಾಳ ಅಟವಾದಿ. ಅಲ್ಲ ಕಣಯ್ಯ, ಇಷ್ಟೆಲ್ಲ ಹಠ ಮಾಡ್ತಾ ಇದೆಯಾ, ಇಷ್ಟೆಲ್ಲ ಛಲ ಇದೆಯಾ, ಆದರೂ ನಿನಗೆ ಏನೂ ಸಾಧನೆ ಮಾಡೋಕೆ ಆಗ್ತಾ ಇಲ್ಲ, ನೀನು ಹೇಳ್ತಾ ಇರೋದು ನಿಜ, ಹೌದು ಸ್ವಾಮಿ ಯಾಕೆ? ನೋಡಪ್ಪ, ನಿನ್ನ ಜೀವನದ ಸಾಧನೆಗೆ ಅಡ್ಡಿ ಬರ್ತಾ ಇರೋದು ನಿನ್ನ ಹೆಂಡ್ತಿ, ಅದು ಹೌದು ಸ್ವಾಮಿ, ಮತ್ತೇನು ಮಾಡಬೇಕು? ಏನಿಲ್ಲಪ್ಪ, ನಿನ್ನ ಜೀವನದ ಸಾಧನೆ ನೀನು ಹೆಂಡ್ತಿನ ಸಮಾಧಾನ ಮಾಡೋದು ಅನ್ಕೊಂಬಿಡು, ಅವಾಗ ನಿನ್ನ ಸಾಧನೆ ಮುಗಿದೋಗುತ್ತೆ ಒಂದು ಸಮಾಧಾನವಾಗಿರ್ಬೇಕು. ಇಷ್ಟೆಲ್ಲ ಹೇಳ್ತಿರಲ್ಲ, ನೀವು ಒಂದು ವಿಷಯವನ್ನು ಗಮನಿಸಿ, ಗಂಡಸು, ಅದರೊಳಗೂ ಮಧ್ಯಮ ವರ್ಗದ ಗಂಡಸು, ಒಂದು 4 ಸಾಲ ಹೇಳಿ ಮುಗಿಸ್ಬಿಡ್ತೀನಿ. ಮಧ್ಯಮ ವರ್ಗದ ಗಂಡಸು ಯಾವತ್ತೂ ಕೂಡ 5 ಸ್ಟಾರ್ ಹೋಟ್ಲ್ಗಳಲ್ಲಿ ಊಟ ಮಾಡಲ್ಲ, 4-5 ಸಾವಿರ ರೂಪಾಯಿ ಬಟ್ಟೆ ಹಾಕಲ್ಲ, ತುಂಡು ಒಡವೆ ಕೂಡ ತನ್ನ ಮೈ ಮೇಲೆ ಹಾಕೊಳ್ಳಲ್ಲ, ಬಂಗಾರ ಕೂಡ, ದೊಡ್ಡ ಕಾರುಗಳಲ್ಲಿ ಓಡಾಡಲ್ಲ, ಎಲ್ಲದನ್ನೂ ತನ್ನ ಸಂಸಾರಕ್ಕಾಗಿ ತ್ಯಾಗ ಮಾಡಿ ತನ್ನ ಆಸೆಗಳನ್ನೆಲ್ಲ ಹಾಗೆ ಕರಗಿ ಆಸೆಗಳ ಜೊತೆನೇ ಕರ್ಗೋಗ್ಬಿಡ್ತಾನೆ ಒಂದು ದಿವಸ. ಓಕೆ ಬಹಳ ಮನಸ್ಸು ಕರಗೋ ಥರ ಹೇಳಿದ್ರು. ಗಂಡಸು ತನ್ನ ಆಸೆಗಳೆಲ್ಲ ಕರಗಿಸ್ಕೊಂಡ್ಬಿಡ್ತಾನೆ. ಅವನಿಗೆ ಏನು ಅಷ್ಟೆಲ್ಲ ದುಡಿದ್ರು ನೆಟ್ಗೆ ಒಂದು ಹೋಟ್ಲಿಗೆ ಹೋಗಿ 5 ಸಾವಿರ ರೂಪಾಯಿ ಖರ್ಚು ಮಾಡೋಕ್ಕಾಗಲ್ಲ. ಅಲ್ಲಕ್ರುಗಳೇ, ಅಷ್ಟೆಲ್ಲ ತಿಂತ ಕೊನೆಗೆ ಮಾತು ಮಕ್ಕಳು ಕೂಡ ಏನಂತಾರೆ ಕೊನೆಗೆ, ನಮ್ಮಪ್ಪ ಏನ್ ಮಾಡ್ದ? ಹೇಳಿ ಸರ್ ನೀವು. ಸರ್, ಸಂಸಾರದಲ್ಲಾಗಲಿ ಸಮಾಜದಲ್ಲಾಗಲಿ ದ ಮೋಸ್ಟ್ ಎಕ್ಸ್ಪ್ಲಾಯ್ಟೆಡ್ ಪರ್ಸನ್, ಯೂಸ್ಡ್ ಅಂಡ್ ಮಿಸ್ಯೂಸ್ ಪರ್ಸನ್ ಇಸ್ ದ ಹೆಣ್ಣು. ಹೌದು. ಯಾಕೆ ನೋಡಿ, ಈ ಲವ್ ಜಿಹಾದಿಗೆ ಬಲಿಯಾದವರು ಯಾರು? ಹೆಂಗಸರೇ ಅಲ್ವಾ? ಒಂದು. ಎರಡನೇದಾಗಿ ಈ ವೈಶ್ಯ ಅನ್ನೋ ಪದ ಹೆಣ್ಣಿಗೆ ಇದೆ, ಅದರ ಪರ್ಯಾಯ ಪದ ಗಂಡಿಗಿಲ್ಲ. ವೇಶ್ಯವಾಟಿಕೆ ಮಾಡುವವನವನು ಬಾಯಲ್ಲಿ ಹೇಳ್ತಾನೆ, ಹೆಂಡತಿಯನ್ನ ಕೈ ತೊಳೆದು ಮುಟ್ಟಬೇಕು, ಆದ್ರೆ ವೇಶ್ಯನ್ನು ಮುಟ್ಟಿದ ಮೇಲೆ ಕೈ ತೊಳ್ಕೊಬೇಕು, ಬಾಯಲ್ಲಿ ಹೇಳ್ತಾನೆ, ಆದ್ರೆ ಹೋಗುದೀವನೇ. ನೋಡಿ ಎಂಥ ವಿಪರ್ಯಾಸ, ಹೌದೇ ಅಲ್ವೇ? ಆಮೇಲೆ ಮನೆಯಲ್ಲಿ ಮನೆ ಕೆಲಸದಾಕೆ ಇದ್ದಾಳೆ, ಕೆಲಸದವ್ರು ಇದ್ದಾನೆ, ಯಾರು ಮನೆ ಕೆಲಸ ಮಾಡೋದು ಹೆಂಗಸೆ. ಈ ಕೆಲಸದವ್ರು ದೊಡ್ಡ ಪ್ರಾಬ್ಲಮ್ ನೋಡಿ. ಮಕ್ಕಳನ್ನು ಮಾಡಿದರೆ ಗೌರ್ಮೆಂಟ್ ಪ್ರಾಬ್ಲಮ್, ಯಾಕಂದ್ರೆ ಮಕ್ಕಳ ಲೇಬರ್ ಲಾ ಅಡ್ಡಿ ಬರ್ತದೆ. ಮುದುಕಿಯರನ್ನು ಮಾಡಿದ್ರೆ ಗಂಡಸರಿಗೆ ಇಷ್ಟ ಇಲ್ಲ, ಹುಡುಗಿಯರನ್ನು ಮಾಡಿದ್ರೆ ಹೆಂಗಸಿಗೆ ಹೆದರಿಕೆ, ಯಾಕಂದ್ರೆ ಇವೊಂದು ಕಿತಾಪತಿ ನಡೆಯಿರ್ತದೆ. ಒಂದು ಮನೆಯಲ್ಲಿ ಪಾಪ ಹೆಂಡತಿ ಗಂಡನಿಗೆ ಕೇಳ್ತಾಳಂತೆ, ನಿಮಗೂ ಆ ಕೆಲಸದೊಳಗೆ ಏನಾದ್ರು ಸಂಬಂಧ ಇದೆಯಾ, ಏನಾದ್ರು ಅಫೇರ್ಸ್ ಇದೆಯೋ? ಅಯ್ಯಯ್ಯೋ ಎಂತ ಯಾಕೆ ಈ ಪ್ರಶ್ನೆ ಕೇಳ್ತಿ? ಇಲ್ಲ ಮೊದಲು ನನ್ನನ್ನು ಅಮ್ಮ ಅಂತ ಕರಿತಿದ್ದು, ಈಗ ಅಕ್ಕ ಅಂತ ಕರಿತಾ ಇದ್ದಾರೆ. ಇವನು ಅಯ್ಯೋ ಹಾಗೇನಿಲ್ಲ ಗಣೆ, ನೀನೇ ನನ್ನ ಮುದ್ದು ರಾಣಿ, ನೀನೇ ನನ್ನ ಗಿಣಿ ಹೋಗಿ ಅಪ್ತಾನೆ. ಅಪ್ತವಾಗ ಇವಳಿ ಹಾಗೆಲ್ಲ ಮಾಡಿಬಿಡ್ರಿ, ಕೆಲಸದವ್ರು ನೋಡ್ತಾ ಇದ್ದಾಳೆ ಅಂತ. ಅಷ್ಟೊತ್ತಿಗೆ ಆ ಕೆಲಸದವ್ರು ಹೇಳ್ತಾಳೆ, ಹೇಳಿ ಅಮ್ಮ ನನಗಂತೂ ಹೇಳಿ ಸಾಕಾಯ್ತು. ಈ ಥರ ಈ ಕಿಲಾಡಿ ಗಂಡನೇನು ಕೂಡ ಮ್ಯಾನೇಜ್ ಮಾಡಬೇಕಾಗುತ್ತೆ, ಇವಳು ಮ್ಯಾನೇಜ್ ಮಾಡಬೇಕು. ಸರ್, ಹೆಂಗಸೋದ್ರೆ ರಾಗಿ ಮುದ್ದೆ ಇದ್ದಾಗೆ ಸರ್, ರಾಗಿ ಮುದ್ದೆಯನ್ನು ಜಗಿಬಾರ್ದು, ಹಾಗೆ ನುಂಗಬೇಕು. ಹಾಗೆ ಕಷ್ಟಗಳನ್ನು ನುಂಗಿದವಳು ಇವಳು ಸಂಸಾರದಲ್ಲಿ. ಒಂದು ಮಾತು. ಎರಡನೇ ಮಾತು ನೋಡಿ, ಕತ್ತಲೆಯ ಅನುಭವ ಆಗಬೇಕಿದ್ರೆ ಗುಂಡುರಾಯರೇ, ಕತ್ತಲೆಯ ಆಗಬೇಕಾಗಿಲ್ಲ, ಕಣ್ಣು ಮುಚ್ಚಿಕೊಂಡರೂ ಸಾಕು. ಹಾಗೆ ಬೆತ್ತಲೆಯ ಅನುಭವ ಆಗಬೇಕಿದ್ರೆ ಬೆತ್ತಲೆಯ ಆಗಬೇಕಾಗಿಲ್ಲ, ಮಾನ ಹೋದರೂ ಸಾಕು. ಅಂತಹ ಮಾನ ಮರ್ಯಾದೆಯನ್ನು ಉಳಿಸೋಳು ಹೆಂಗಸೆ, ಕುಟುಂಬದ ಸಮಸ್ಯೆ. ಕೊನೆಯದಾಗಿ ಒಂದು ಮಾತು ಹೇಳ್ತೇನೆ ಬಂಧುಗಳೇ, ನೋಡಿ ನಮ್ಮ ಜೊತೆ ಈ ಎಡಗಡೆ ಯಾರಿದ್ದಾರೆ, ಬಲಗಡೆ ಹಿಂದೆ ಯಾರಿದ್ದಾರೆ, ಮುಂದೆ ಯಾರಿದ್ದಾರೆ ಮುಖ್ಯ ಅಲ್ಲ, ನಮ್ಮ ಜೊತೆ ಯಾರಿದ್ದಾರೆ ಅನ್ನೋದು ಮುಖ್ಯ. ಗಂಡಸರಿಗೆ ಒಂದು ಕಿವಿ ಮಾತು ಈ ಹರಟೆಯ ಮೂಲಕ, ಗಂಡಸರೇ ನೀವು ಏಕಾಂಗಿಗಳಾದಾಗ, ನೀವು ಅದರಲ್ಲಿ ಅಪಮಾನ ಆದಾಗ, ನಿಮಗೆ ಅಪಜಯ ಆದಾಗ, ನಿಮ್ಮ ಜೇಬು ಖಾಲಿ ಆದಾಗ, ನಿಮ್ಮ ಆರೋಗ್ಯ ಕೆಟ್ಟು ಹೋದಾಗ, ನಿಮ್ಮ ಜೊತೆ ಇರುವವಳು, ನಿಮ್ಮ ಜೊತೆ ಬರುವವಳು ನಿಮ್ಮ ಮಡದಿಯ ಹೊರತು ಯಾವ ಅಪ್ಸರೆ ಕೂಡ ಅಲ್ಲ. ಅಂತಹ ನಿಸ್ವಾರ್ಥಮಯಿ ಆ ಹೆಂಗಸು, ಅವಳ ಬಗ್ಗೆ ನಾವು ಹೀಗೆ ಮಾತಾಡ್ತೇವಲ್ಲ, ಭಾಳ ತಪ್ಪು. ಅದೇ ರೀತಿಯಲ್ಲಿ ಬಂಧುಗಳಿಗೆ ಇನ್ನೂ ಒಂದು ಮಾತು ಹೇಳ್ಬಿಡ್ತೇನೆ. ಅದೇನೆಂದರೆ ನೋಡಿ, ಹೆಂಗಸು ತನ್ನ ಸೌಂದರ್ಯವನ್ನು, ಆ ಮಕ್ಕಳನ್ನು ಹೊತ್ತು ಸಾಕಿ ಸೌಂದರ್ಯವನ್ನು ಕಳ್ಕೊಂಡು ಬಿಡ್ತಾಳೆ. ಆದರೆ ಆ ಮಕ್ಕಳು ಏನು ಮಾಡ್ತಾರೆ, ಕೊನೆಗೆ ವೃದ್ಧಾಶ್ರಮಕ್ಕೆ ಹಾಕ್ತಾರೆ. ಇದು ನಾವು ಮಾಡುವಂಥ ಅಪಚಾರ, ಇದು ಸಲ್ಲ. ಯಾಕಂದರೆ ಅವಳು ನಿಜವಾಗಿಯೂ ಅವಳು ಪೂರ್ಣಾವತಾರಿ, ಅವಳು ದೇವತೆಗೆ ಸಮಾನ. ಅದಕ್ಕೆ ಒಂದು ಕವಿತೆ ಬರೀತಾರೆ, ಒಬ್ಬರು ಕವಿತೆ ಬರೀತಾರೆ ಸರ್, ದೇವತೆಗಿಂತ ತಾಯಿಯೇ ಮಿಗಿಲು. ಯಾಕೆಂದರೆ ದೇವತೆಯಂತೆ ಕಾಣುವ ಗೊಂಬೆಗಿಂತ ತಾಯಿಯೇ ಮಿಗಿಲು. ಯಾಕೆಂದರೆ ಆ ಗೊಂಬೆಯಲ್ಲಿ ಸಿಗಬಹುದೇ ಎಮ್ಮೆ ಅಮ್ಮನ ಎದೆ ಹಾಲು ಸಿಗೋಲ್ಲ. ಅಂತಹ ಒಂದು ಅದ್ಭುತವಾದ ವ್ಯಕ್ತಿತ್ವ ಹೆಂಗಸು. ಅವಳಿಗೆ ನಮಸ್ಕಾರ, ನಮೋ ನಮಃ. ಹೆಣ್ಣು ಹೆಚ್ಚು ಪಾಪದ ವ್ಯಕ್ತಿ. ಹೆಣ್ಣಿನ ಗುಣಗಳನ್ನ ಹೇಳಿದ್ರು, ತಾಯಿಯ ವೈಶಿಷ್ಟ್ಯವನ್ನು ಹೇಳಿದ್ರು, ತಾಯಿಗಿಂತ ದೇವರಿಲ್ಲ ಅಂತ ಕೂಡ ನೀವು ಹೇಳಿದ್ರಿ, ಅದೆಲ್ಲ ನಿಜ. ಆದರೆ ಹೆಚ್ಚು ಪಾಪದವರು ಒಂದನ್ನು ನಾವು ಬಿಟ್ಟಿದ್ದೀವಿ, ಟೆಂಪರರಿ ವರ್ಕರ್ಸು. ನಾವು ಬ್ಯಾಂಕ್ ಮ್ಯಾನೇಜರ್ಸ್ ಆಗಿ ನಾವು ನೋಡಿದ್ದೀವಿ, ಟೆಂಪರರಿ ವರ್ಕರ್ಸ್ ಆಗ್ಬೋದು ಅಥವಾ ಮನೆ ಕೆಲಸದವರು ಆಗಿರ್ಬೋದು. ಟೆಂಪರರಿ ಉಳಿದವರೆಲ್ಲನೂ ಬೆಳಿಗ್ಗೆ 10:30 ಬಂದು 5:30 ಹೋಗ್ಬಿಟ್ರೆ, ಇವನು ಬೆಳಿಗ್ಗೆ 8ಕ್ಕೆ ಬಂದು ಬೀಗ ತೆಗೆದು ನನ್ನ ಬೀದ್ ಕೈ ಕೊಡೋನು ರಾತ್ರಿ 10 ಗಂಟೆಗೆ ನಾನು ಹೋಗುವಾಗ ಬೀಗ ಹಾಕಿ ವಾಪಸ್ ಕೊಟ್ಟು ಹೋಗಬೇಕು. ಅವನಿಗೆ ಎಷ್ಟು ಕೊಡ್ತಾ ಇದ್ವಿ? ಅದು ನಮ್ಮ ಕಾಲದಲ್ಲಿ 300 ರೂಪಾಯಿ ದಿನಕ್ಕೆ, ಬೇರೆಯವರಿಗೆಲ್ಲ ಸಿಕ್ಕಾಪಟ್ಟೆ ಇತ್ತು ಸಂಬಳ.
ಹೀಗೆ ಟೆಂಪರಿ ವರ್ಕರ್ಸ್ ಇದ್ದಾರಲ್ಲ ಅವರು, ಅದು ಗಂಡಾಗಿರ್ಬೋದು ಹೆಣ್ಣಾಗಿರ್ಬೋದು, ಏನೇ ಆಗಲಿ ನಮ್ಮ ಜೊತೆ ಕೆಲಸ ಮಾಡ್ತಕ್ಕಂಥವ್ರ ಜೊತೆ ಅನುಕಂಪ ಬೇಕಾಗುತ್ತೆ. ಅವ್ರ ಪಾಪದವರನ್ನಾಗಿ ನಾವು ಮಾಡಬಾರ್ದು. ಅವ್ರ ಪಾಪದವರು ಆಗ್ತಾ ಇದ್ದಾರೆ ಅಂತಂದಾಗ ಅವ್ರಿಗೆ ಒಂದು ಸಪೋರ್ಟ್ ನಾವು ಕೊಡಬೇಕಾಗತ್ತೆ. ಅದನ್ನು ನಾವು ಹಂಚ್ಕೋಬೇಕಾಗುತ್ತೆ. ಅದು ಕಷ್ಟ, ಅದು ಸಾಲ ಆಗ್ಬೋದು, ಇಲ್ಲ ಕೆಲಸ ಆಗ್ಬೋದು, ಇಲ್ಲ ಯಾವುದೋ ಒಂದು ಜವಾಬ್ದಾರಿ ಆಗ್ಬೋದು. ಹೀಗಾಗಿ ಎಲ್ಲರೂ ಜವಾಬ್ದಾರಿನ ಹಂಚ್ಕೊಂಡಾಗ ಪಾಪದವರು ಕಡಿಮೆ ಆಗ್ತಾರೆ. ನೀವು ಇನ್ನೊಬ್ಬರಿಗೆ ಸಹಾಯ ಮಾಡೋದನ್ನು ನಾವು ಕಲಿಬೇಕಾಗತ್ತೆ. ನಮ್ಮ ಕೈ ಕೆಳಗಡೆ ಕೆಲಸ ಮಾಡೋರು ಅವರು ಯಾವುದೋ ಒಂದು ಇದಕ್ಕೆ ಸಿಕ್ಕಾಕೊಂಡು ಏನೋ ಒಂದು ದುರಾದೃಷ್ಟದಿಂದ ನಮ್ಮ ಮನೆಗೆ ಬಂದಿದ್ದಾರೆ, ನನ್ನ ಆಫೀಸಿಗೆ ಬಂದಿದ್ದಾರೆ, ನನ್ನ ಡ್ರೈವರ್ ಆಗಿದ್ದಾರೆ ನಿಜ. ಆದರೆ ಅವನಿಗೂ ಒಂದು ಸಂಸಾರ ಇದೆ, ಅವನಿಗೂ ಒಂದು ಹೆಂಡತಿ ಇದ್ದಾಳೆ, ಅವನಿಗೂ ಮಕ್ಕಳಿವೆ, ಅವು ಓದಬೇಕು ಅನ್ನೋದನ್ನು ಮನಸ್ಸಲ್ಲಿ ಇಟ್ಕೊಂಡ್ರೆ ಪಾಪದವರು ಸಂಖ್ಯೆ ಕಡಿಮೆ ಮಾಡ್ಬೋದು. ನಾವು ಪಾಪದವ್ರನ್ನ ಆದಷ್ಟು ಕಡಿಮೆ ಮಾಡೋಣ ಅಂತ ಹೇಳ್ತಾ ನಿಮ್ಮ ಕೈಲಾದ ಸಹಾಯನ ನೀವು ಮಾಡ್ಕೊಳ್ಳಿ. ಇವತ್ತಿನ ಚರ್ಚೆನ ಇಲ್ಲಿ ಮುಗಿಸ್ಲಿಕ್ಕೆ ನಿಮ್ಮ ಅನುಮತಿ ಕೇಳ್ತಾ ಇದ್ದೀನಿ. ಮುಂದಿನ ಸಲ ಮತ್ತೊಂದು ವಿಷಯ, ಮತ್ತಷ್ಟು ಹಾಸ್ಯ ನಿಮ್ಮನ್ನು ಬಂದು ತಲುಪ್ತೀವಿ. ಅಲ್ಲಿಯವರೆಗೆ ನಮಸ್ಕಾರ.